ಲೆವೆಲ್ F288 ಸಿಟಿ ಬಸ್ ಅಪ್ಪ ಅಂತ ಹೋಗೇ ಗೊತ್ತಾ. ಆ್ಯಕ್ಚುಲಿ ಇದೇ ಫಸ್ಟ್ ವಿಷಲ್ ಇವತ್ತಿದ್ದು. ಇದು ವಿಷಲ್ ಕವರ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಲ್ಲಿ ಕೊಟ್ಟಿಯಾಗಿದೆ ಅಂತ ಕೊಟ್ಟಾದರೆ ಒಬ್ಬ ಮಾಮೂಲಿ ಇದು ಊಟ ಇಸ್ಕೊಳ್ಳೋಬಿಡಲಿ ಕೆ ಆರ್ ಎಸ್ ಬಿಟ್ಟು ಅವನು ಈ ಕೆ ಆರ್ ಎಸ್ ಬಿಟ್ಲಾದ್ರೆ ಊಟ ಇಸ್ಕೊಳ್ಳೋಕೆ ಹೊರಟ್ರ ಅಂದ. ಇಲ್ಲ ಅಂದೆ. ಸೊ ಅಂದ ತಕ್ಷಣ ಚಕ್ಕ ಅಂತ ಹಿಂದ್ಗಡೆದು ಯಾರೋ ಒಬ್ಬ ಜಾಕಿ ಮಾಡ್ಕೊಂಡು ಬರ್ತಾನೆ. ಆ್ಯಕ್ಚುಲಿ ಅವನು ಕವರ್ ಮಾಡಿದ್ದೀನಿ. ಅವನು ಇದರಲ್ಲಿ ಬರ್ತಾನೆ, ಇಲ್ಲಿ ಪಾರ್ಕಿಗೆ ಬರ್ತಾಯಿದ್ದೆ ಮತ್ತು ಆದಿ ಬೀದಿಲೆಲ್ಲ ಸಿಗ್ತಾ ಇರ್ತಾನೆ ಅವಾಗ. ಸೊ ಅವ್ನು ಹಿಂದ್ಗಡೆಯಿಂದ ಬಂದು ಸಖತ್ ಕ್ಲೋಸಪ್ಪಲ್ಲೇ ಹೋಗ್ತಾನೆ. ಇದರಲ್ಲಿ ಅಲ್ಲಿ ವಿಷ್ಣು ಹೊಡೆದದ್ದು ಪಾರ್ಕ್ ಇದೆಯಲ್ಲ, ಆ ಸ್ಪಾಟಲ್ಲಿ ಗಲಾಟೆ ಆಗಿತ್ತಲ್ಲ ಸಿಟಿ ಬಸ್ ಸ್ಟ್ಯಾಂಡ್ ಜೊತೆ. ಸೊ ಆ ಸ್ಪಾಟಲ್ಲಿ ಚಕ್ ಅಂತ ಪಕ್ಕ ಹೋಗ್ತಾನೆ. ಅಲ್ಲಿ ಎಷ್ಟು ಮಟ್ಟಿಗೆ ಹೊಡ್ಕೊಂಡು ಒಂದೇನೋ ಆಗಬೇಕು ಆ ರೇಂಜ್ಗೆ ಪಕ್ಕ ಹೋಗ್ತಾನೆ ಅವನು. ಅದೇ ಒಂದು ಬುಧವಾರ ಅಲ್ವಾ. ಸೊ ಪೀಪಲ್ ಫಾರ್ ಪೀಪಲ್ ಅಂತ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅದು ಈಸ್ಕೊಳ್ತಾ ಇದೆ ಏನು ಮಾಡ್ತೀವಿ ಅಂತ ತೊಂದರೆ ಕೊಡ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. ಸೊ ಆಲ್ರೆಡಿ ಹೋಗೋದು ಇದು ಎಲ್ಲಿ ಕುಡಿಯೋ ನೀರಲ್ಲಿ ಬೋರ್ಡ್ ಹಾಕೋರು ದೇವ್ರಿಗೆ ಪ್ರೀತಿ. ತಿಕ್ಕ ತೊಳಿಯೋಕ್ಕೂ ನೀರು ಯೋಗ್ಯತೆ ಇಲ್ಲ. ಹೊಳೆ ಇರುತ್ತೆ ಸಿಕ್ಕ. ಇದು ಕಟ್ಕೊಳ್ಳೋ ರಮೇಶ ಅವ್ರು ಬಲ ಬಚ್ಚಿದ್ವಿ ನೋಡ. ಅದೇನು ಮಾಡ್ತಾನೆ ಅವನು ನೋಡೋಕ್ಕೆ ಬಂದರೆ, ನಾನು ವಾಟರ್ ಬಾಟ್ಲ್ ನೀರು ಇಟ್ಕೊಳಕ್ಕೆ ಹೋಗ್ತೀನಿ. ಆವಾಗ ಒಂದು ಕಿತ್ತೋಗಿರೋ ಬಾಟ್ಲ್, ಅದೇ ಫ್ರೇಮಿಂಗಲ್ಲಿ ಫಸ್ಟ್ ಬರುತ್ತಲ್ಲ ಅದು ಕಿತ್ತೋಗಿರೋ ಬಾಟ್ಲ್ ತೊಗೊಂಡು ಅಲ್ಲಿಗೆ ಇಟ್ಟುಬಿಟ್ಟು ನೀರು ತಿರುಗಿಸ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಕಟ್ಕೊಳ್ಳೋ ಆರಬೇಕು. ಏನಕ್ಕೆ ಇದು ಮಾಡಿದ್ರು ಅಂತಂದರೆ, ಬುಧವಾರ ಪೀಪಲ್ ಫಾರ್ ಪೀಪಲ್ ಹತ್ರ ಊಟಕ್ಕೆ ಹೋಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡ್ತಿರೋದು. ಕಟ್ಕೊಳ್ಳೋ ರಮೇಶ್ದು ಟೀಮ್ ಇಂಪ್ಲಿಮೆಂಟೇಷನ್ಗೆ ಕಟ್ಕೊಳ್ಳೋದು. K04 AC4174 ರಮೇಶ್ ಟ್ರಾನ್ಸ್ಪೋರ್ಟ್. ಅದು ಇದು D6246 K09 D6246 ಹೋಗಿ ಅಷ್ಟೈತಲ್ಲ ಊಟಿ. ಅದು ರಾಂಗ್ ಮೇನೆಲ್ಲ ಹೋಗ್ತಾ ಇದ್ದಾರೆ. ರಮೇಶ್ ಟ್ರಾನ್ಸ್ಪೋರ್ಟ್ಸ್ ಅದು. ಇದು ಕುಬೇರ ತಂದರೆ ಬಾಲಗೋಚಿಗಳು ಜೊತೆಗೆ ಮಹೇಶ ಸೆಪ್ಟೆಂಬರ್ 2022 ಮಾರ್ಕೆಟ್ ಇಮೇಜ್ ಫಾರ್ಮಲ್ಲ ಬಂದವರು ಮಹೇಶ. ಹೋಗೇ ಎಷ್ಟು ಹೋಗಿದೆ ಅಂದರೆ ಇನ್ನೂ ಹೋಗೇ ಇಲ್ಲ. ಸಿಕ್ಕಾಬಿಡ ಇದೆ. ಹಾಫ್ ಡಿಲಕ್ಸ್ ಅದು ಅರ್ಧಂಬರ್ಧ.
ಗಂಟೆಗಳಿಗೆ ಇಲ್ಲದೆ ಕಸ ಗುಡಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ವಿಷಯ ಮುಂಚೆನೂ ಹೇಳಿದ್ದೀನಿ ನಾನು. ಬೆಳಗ್ಗೆ 6:30 ಬಂದು ನಿಂತ್ಕೊಂಡ್ರೆ 6:30 ಕಸ ಗುಡಿಸ್ತಾರೆ, 7:00 ಬಂದು ನಿಂತ್ಕೊಂಡ್ರೆ 7:30 ಕಸ ಗುಡಿಸ್ತಾರೆ, 8:30 ಬಂದು ನಿಂತ್ಕೊಂಡ್ರೆ 8:30 ಕಸ ಗುಡಿಸ್ತಾರೆ. ಈಗ ಮೋರ್ ದೆನ್ 8 o'clock ಆದರೆ ನಾವು ಊಟ ಇಸ್ಕೋಬೇಕಾದ್ರೆ 8 ಗಂಟೆ ಆಗಿತ್ತು. ಇವಾಗ 8 ಗಂಟೆ ಮೇಲಾಗಿರುತ್ತೆ, 8 ಕಾಲಾಗಿರ್ಬೋದು ರೌಂಡು. ಈಗ ಕಸ ಗುಡಿಸ್ತಾರೆ. ಬೆದ್ದಿಲ್ಲ ಇವತ್ತು. ಆ್ಯಕ್ಚುಲಿ ಪೀಪಲ್ ಹತ್ರ ಊಟ ಇಸ್ಕೊಂಡೆ, ಉತ್ತರಿಸ್ಕೊಂಡೋಗವರು ಪೀಪಲ್ ಹತ್ರ ಊಟ ತೊಗೊಂಡಿದ್ದು ಬೆದ್ದಿಲ್ಲ ಅಂತ. ಕೇಸರಿ ಬಾತಿದೆ ಇತ್ತು, ಅಸಹ್ಯವಾಗಿತ್ತು. ಅದುವೇ ಅನ್ನ ಬೆಂದೇ ಇಲ್ಲ, ಕಕ್ಕಿನೇ ಇದೆ. ದೊಡ್ಡ ಬೃಹಸ್ಪತಿ ಥರ ಕಂಪ್ಲೇಂಟ್ ಹೇಳ್ಬೇಕಾದ್ರೆ ಅವ್ನು ಯಾಕೆ ಹಾಕಿರ್ತಾನೆ ಅಂದರೆ ಅನ್ನ ಬೆಂದಿಲ್ಲ, ಅಕ್ಕಿ ಇದೆ, ತೀರಾ ಅಕ್ಕಿದೆ. ಬಹುಶಃ ಅದಕ್ಕೆ ಬಿಸಾಕಿರ್ತಾನೆ. ಇವ್ನು ಯಾಕೆ ಇಲ್ಲಿ ಶೋ ಕೊಡ್ತಾ ಇರೋದು ಅವನು ಅಂದರೆ ನಾನು ಬಿಸಾಕ್ಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ. ರಾಜೇಶಂದು ಕವರ್ ಇದೆ ಅದರಲ್ಲಿ, ರಾಜೇಶನ ಆರ್ಡ್ರ್ ಆಗಿದೆ. ಅಲ್ಲೇ ಬಿಸಾಕ್ಬಿಟ್ಟು ಗಲಾಟೆ ಮಾಡ್ಕೊಂಡು ಅಲ್ಲಿವರೆಗೂ ಕಂಪ್ಲೇಂಟ್ ಹೇಳೋಕ್ಕೆ ಹೋಗೋದೆ, ಕ್ರಾಸ್ ಚೆಕ್ ಮಾಡೋಕ್ಕೆ ಬರ್ತಾವೆ. ಅಲ್ಲಿ ನಾಟಕಗಳು ನಡೀತಾವೆ. ಅನ್ನಕ್ಕೆ ಸರಿ ಇಲ್ಲ, ತೀರೋ ಸರಿ ಸಿಗೋದು. ಅನ್ನ ಬೆಂದೇ ಎಲ್ಲ ಹೊಚ್ಚು ಹೊತ್ತು ಪಕ್ಕತ್ತಿನಿಲ್ಲ. ಕಟ್ಕೊಳ್ಳೋರ ಬೆಸ್ಬಾಲ್ ಆಗಿತ್ತು ಇದು. ಮತ್ತು ದುರ್ಗಾಪುರ ಬಸರಿ ದೇವಸ್ಥಾನದಲ್ಲಿ ಸೇಮ್ ಇಬ್ಬರು ಒಂದೇ ನೆಟ್ವರ್ಕು ಇದು ಮಾಡಿದ್ನಲ್ಲ, ಕ್ಲಿಕ್ ಮಾಡ್ಕೊಂಡಿದ್ನಲ್ಲ ನೀರೊಂದು ವಿಷಯದಲ್ಲಿ. ಇವತ್ತು ಮೈಸೂರು TDSಲ್ಲೂ ಜೊತೆಲಿ ನೀರು ಹಿಡಿತಾ ಇದ್ನಲ್ಲ, ಸೊ ಅದು ವಿಷಯದಲ್ಲಿ ಕವರ್ ಮಾಡಿದ್ದು. ಅದಕ್ಕೆ ಇದಕ್ಕೆಲ್ಲ ರಿಲೇಟೆಡ್ ಬೇಕಾಗ ತೆಗೆದುಕೊಂಡಲ್ಲ ಅದರಲ್ಲಾಗಿಲ್ಲ. ಹೇಳ್ಬೇಕಂದ್ರೆ ಅವರು ನೀರು ಕೊಡ್ತಾರಲ್ಲ, ಅದು ಕೈ ತೊಳೆಯೋಂಗಿಲ್ಲ, ಕುಡಿಯೋದಕ್ಕೆ ಮಾತ್ರ ಕೈ ತೊಳೆಯೋಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಅದು ಕೈ ತೊಳೆದ. ಅದು ನಾನು ಬೆನ್ನಿಂದಲೇ ಬಂದು ನನ್ನ ಕಾಲ ಹತ್ರ ಕೈ ತೊಳೆದ. ಅವ್ರಗಡೆ ಅಷ್ಟೇ ಅಂದರೆ ಪವರ್ಡ್ ಬೈ ಅವ್ರಗಳೇ ಅಂತಪ್ಪ ಅಂದರೆ ಉದ್ದೇಶಪೂರ್ವಕವಾಗಿ ಕೊಟ್ಕೊಳ್ತಿದ್ದಾರೆ ಅಂತ. ಇನ್ನೊಂದೇನೆಂದರೆ ಇವತ್ತು ಊಟ ಮಾಡಿ ಮುಗಿಸೋದ್ರೊಳಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಹೊಟ್ಟೆ ನೋಡ್ತಾ ಆಲ್ರೆಡಿ ಹಿಡ್ಕೊಂಡು ಹೋಗ್ತಾನೆ ಅಂತ ಅಕ್ಕಕ್ಕಿನೇ ಇತ್ತು. ಕಷ್ಟ ಪಟ್ಟು ಆಗ್ತಾಯಿತ್ತು. ಹೇಗೋದು ಹೋಗಿ 335 ಇರ್ಬೋದು, 493 HP 45 ಎಷ್ಟು ಪಕ್ಕ ಬಂದಿದ್ದಾರೆ ಅಂತ ಪೇಮೆಂಟ್ ಮಾಡ್ತಾರೆ. ಎಷ್ಟು ಪಕ್ಕ ಇದೆ ಅಂದರೆ ಒಂದೇ ಒಂದು ಇಂಚ್ ಕೂಡ ಡಿಸ್ಟೆನ್ಸ್, 1 ಇಂಚ್. ಇವತ್ತಿನ ಬಸ್ ಕಟ್ಕೊಂಡು
ಇದು ಬ್ಯಾಗ್ ತೆಗೆಸೋ ಪ್ರಯತ್ನ ಮಾಡ್ತಾನೆ. ಬ್ಯಾಗ್ ತೆಗೆಸೋ ಪ್ರಯತ್ನ ಯಾಕಡೆ ಟೀ ಹಿಡ್ಕೊಂಡು ಬರ್ತಾಳೆ. ಅವಾಗ ಹತ್ರ ಬರ್ತಿದ್ದಾಗ ಬ್ಯಾಗ್ ಅದೆಲ್ಲ ತೆಗೆದುಕೊಳ್ತಾರ. ಒಂದು ಹೆಜ್ಜೆ ಹಿಂದಿಗೆ ಇಟ್ಬಿಟ್ಟು ಹಿಂದಿಂಗೆಲ್ಲ ಆಗ್ತಾರೆ. ಈಗ ಕಡಿತಾವನ್ನ ಅದೇ ಥರ 4500. ಈ ಡಿಸ್ಟೆನ್ಸ್ ಅಂತ ಪ್ಯಾಕ್ ತೋರಿಸ್ತಾ ಇರೋದು ಯೂನಿವರ್ಸಿಟಿ ಅಂತ ಆ್ಯಕ್ಚುಲಿ ಮಾಡ್ತಾರೆ. ಯಾಕೆ ಅದನ್ನು ತೋರಿಸ್ತಾ ಇರೋದು ಅಂದರೆ ಅಂಟ್ಕೊಂಡು ನಿಂತ್ಕೊಳ್ತಾರೆ. ಆ್ಯಕ್ಚುಲಿ ವಿಷಯ ಕವರ್ ಮಾಡಿದ್ರೆ ನೋಡೋದೇ ಬೇಕಾಗುತ್ತೆ. ನಾನು ಊಟಿಸ್ಕೊಳ್ತಾ ಇದ್ದಾರೆ ಅವಾಗಿಂದ ಈ ಕ್ಷಣಗಳು ಅಂಟ್ಕೊಂಡು ನಿಂತ್ಕೊಂಡಿದ್ದಾರೆ. ಚಿಕ್ಕಬಳ್ಳ SHREE ಅಂತ ಬಂದಿದೆ. NB5 ಗಾಡಿಗಳು ನಿಂತ್ಕೊಂಡಿದ್ದಲ್ಲ. ಸೊ ಅಲ್ಲಿಂದನೂ ಇಲ್ಲಿ ಈ ಕ್ಷಣದವರೆಗೂ ಯಾವ ಮಟ್ಟಕ್ಕೆ ಅಂದರೆ ಅಟ್ಲೀಸ್ಟ್ ನಿಂತ್ಕೊಳ್ಳೋದಲ್ಲ. ಒಂದೇ ಒಂದು ಇಂಚ್ ಬಿಚ್ಚೋದಿಲ್ಲ. ಕಟ್ಕೊಂಡು ನಿಂತಿದೆ ಹಿಂದೆ ಬಂದು. ಎಲೆಕ್ಟ್ರಿಕ್ ವೆಹಿಕಲ್ಗಳು ಸುಲಭವಾಗಿ ಹೋಗ್ತಿದ್ದಾರೆ. ವೈಟ್ ಲೈನಿಂದ ಈಚೆ ಬಂದು ಹೋಗ್ತಾರೆ. ದುರ್ಗಾಪರಮೇಶ್ವರಿ ದೇವಸ್ಥಾನ ಹೋಗಿ ಗಾಡಿಯೋದು ಆ ಥರದ್ದಲ್ಲ. ಸೊ ಬಾಲಕೃಷ್ಣ ಟೈಪ್ ಇದು ವೈಟ್ ಲೈನಿಂದ ಈಚೆ ಬಂದ್ಬಿಟ್ಟು ಹಿಂಗೆ ಹೋಗ್ತಾರೆ. ಷಣ್ಮುಖದ್ದು ಸುರೇಶ್ ಹೋಗ್ಬಿಟ್ಟು ಷಣ್ಮುಖ ಇದು SH ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದು ಇದೆ. ಆ ಕಡೆ ತಲೆ ಕೆಡಿಸ್ಕೊಳ್ಬೇಡ, ಹಿಂಗೆ ಹೋಗ್ತಾರೆ. ಎಲ್ಲಾಡೋ ಮನುಷ್ಯರು ಆ ಕಡೆಯಲ್ಲಿ ಬಜಾರ್ ಅದು ಆ ಕಡೆಯಲ್ಲಿ ಆ್ಯಕ್ಚುಲಿ ಒಡ್ಕೊಂಡೋಗೋದು ಜಾಸ್ತಿ ಇದೆ. ಸೊ ಇದು ಎಲ್ಲಾಡ್ಸ್ಕೊಂಡು ಹೋಗೋರು ಸಿಕ್ಕಾಬಿಡ ಆಗುತ್ತೆ. ಇಲ್ಲಿ ಗೊತ್ತಾ ಫಸ್ಟು ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಒಬ್ಬ ಬರ್ತಾನೆ ಜಾಸ್ತಿ ಹಂಗೆ ಆಡ್ತಾನೆ ಈ ಜಾಗದಲ್ಲೇ. ನಿನ್ನೆ ಅಷ್ಟೇ ಸಿಕ್ಕಾಪಡೆ ಸಮಯದಲ್ಲಿ ಅಕ್ಕಪಕ್ಕ ಬಂಡಿಯಲ್ಲಿ ಮುಂದೆ ಓಡಾಡೋದು, ತಕ್ಕ ತೊಳೆಯೋ ಸಮಯದಲ್ಲಿ ಪಕ್ಕದಲ್ಲೇ ಬಂದು ತಾರು ತಕ್ಕ ತೊಳೆಯೋದು, ನೀರು ಎಲ್ಲ ಆಡೋದು, ಅಲ್ಲೇ ನಿಂತ್ಕೊಂಡು ನಡೀದಾರ ಎಲ್ಲ ಆಡ್ತಾರೆ ಅಲ್ಲೇ ಬಂದು ಈ ವಯಸ್ಸಲ್ಲಿ ಇಷ್ಟು ಆಟ ಆಡ್ತಾರೆ. ಅದರಲ್ಲಿ ಸ್ಕೂಲ್ ಕಲಿಯೋಕ್ಕೆ ಇಷ್ಟು ವಯಸ್ಸು ಬದುಕೋರುತ್ತೆ. ಹಾಳು ಮಾಡೋರ ಗೊತ್ತಿಲ್ಲ. ವಯಸ್ಸು ಕುಡಿದು ಇಷ್ಟ ಹಾಕ್ಬಿಟ್ಟು ಹೊಟ್ಟೆ ಹೆವಿ ರೈಟ್ ಇವಾಗಲೂ ಆ ಬಟ್ಟೆಗಳು ಅನ್ನ ಸಹ ಬೇಯಿಸಿಲ್ಲ. ನನ್ನ ಪ್ರಕಾರ ಅನ್ನ ಅಕ್ಕಿ ಇರ್ತಾರೆ, ಅದಕ್ಕೋಸ್ಕರ ಹಂಗಾಗಿಲ್ಲ. ಸೊ ಇದು ಸುತ್ತಬಳ್ಳಾಳ ಅಂಗಡಿ ಮೇಲೆ ಕಾಣಿಸ್ಕೊಳ್ತಿರೋದು ಮೈಸೂರು ಟಾಪ್ ಕಾಲೇಜ್. ಅದು ಸ್ಪೆಷಲಿ ಸುತ್ತಬಳ್ಳಾಳ ಕರೆಕ್ಟಾಗಿ ನಾನು ಮೀಟ್ ಮಾಡೋದು ಅವನು ಸುತ್ತಬಳ್ಳಾಳದು ರಿಲೇಟಿವ್ ನಿಂದು ಆ್ಯಕ್ಚುಲಿ ಯೆಲ್ಲೋ ಕಲರ್ ಅಂಗಡಿ ಇದೆಯಲ್ಲ. ಯೆಲ್ಲೋ ಕಲರ್ ಅಂಗಡಿ ಸುತ್ತಬಳ್ಳಾಳ ಬ್ರದರ್ ಅಂತ ಹೇಳ್ಕೊಂಡು ಫೋನ್ ಮಾಡಿದ್ದಾಳೆ. ಅದು ವೀಡಿಯೋ ಇರಬೇಕು. ದಿವಾಸ್ ಹೆವೆನ್ಲಿ ದಿವಾಸ್ ಹೆರಿಟೇಜ್ ಇವರೆಲ್ಲ ಅದಕ್ಕೆ ಹೆವೆನ್ಲಿ ಅಂತ ಅಂಗಡಿ ಇಟ್ಕೊಳ್ಳೋದು. ಹೆರಿಟೇಜ್ ಮೈಸೂರು ಹೆರಿಟೇಜು ಅವರಲ್ಲ. ಅಂದರೆ ಒಡೆಯರ್ ನೆಟ್ವರ್ಕ್ ಕೆಲಸ ಮಾಡ್ತಾಯಿರೋದು. ಇಲ್ಲಿ ಅಂಗಡಿ ಹೆಸರು ಸುತ್ತಬಳ್ಳಾಳ ಒಡೆಯರ್ ನೆಟ್ವರ್ಕು ಕೆಲಸ ಮಾಡ್ತಾಳೆ. ಮತ್ತು ಒಡೆಯರ್ಗೋಸ್ಕರ ನನಗೆ ಬೆನ್ನು ಬ್ಲೇಡ್ ಹಾಕಿಡ್ಲು ಅನ್ನೋದು ಸೀದಾ ಗೊತ್ತಾಗುತ್ತೆ. ಕರ್ಕೊಳ್ಳೋರು ಗೊತ್ತಿಲ್ಲ. ಸೋಪ್ ಕೊಡಿ ಸರ್ ಒಂದು ಲೈಫ್ ಬಾಯ್. ಆ್ಯಕ್ಚುಲಿ ಒಂದು ಸಿಟಿ ಕಾರ್ಪೊರೇಷನ್ದು ಮಿಷಿನ್ ಇದೆ. ಅದರ ಕ್ಲೀನಿಂಗ್ ಮಾಡೋದು ಲಾರಿ ಥರದ್ದು.
ಸೊ ಅದು ಆ್ಯಕ್ಚುಲಿ ಆಲ್ರೆಡಿ ಸಾಯಂಕಾಲದ ಮಾತ್ರ ಕೆಲಸ ಬರ್ತಾಯಿದೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಕೆಲಸ ಬರ್ತಿತ್ತು. ಅದು ಆ್ಯಕ್ಚುಲಿ ತೊಗೊಬಂದು ವಸ್ತರಲ್ಲಿ ಮಿಡ್ ನೈಟಲ್ಲಿ ಕೆಲಸ ಬರ್ತಿತ್ತು. ಆಮೇಲೆ ಅರ್ಲಿ ಮಾರ್ನಿಂಗ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಅಗೇನ್ ಮಿಡ್ ನೈಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಕಸ ಗುಡಿಸ್ತಾರಲ್ಲ ಪುರುಷೋತ್ತಮರು, ಇವ್ರುಗಳು ಹಂಗೆ ಮಾಡಬೇಕು. ಅಂದರೆ ಮಧ್ಯರಾತ್ರಿ ಕ್ಲೀನ್ ಮಾಡಿ ಬೆಳಿಗ್ಗೆ ಹೊತ್ತೆಲ್ಲ ಕಸ ಗಿಸೆಲ್ಲ ಗುಡ್ಸೋಕೆ ಹೋಗ್ಬೇಡಿ ಅಂತ ಆ್ಯಕ್ಚುಲಿ ರೂಲ್ ಮಾಡಿ ಅವ್ರಿಗೆಲ್ಲ ಸಾಯಂಕಾಲದ ಹೊತ್ತು ಸೆಂಡ್ ಮಾಡಬೇಕು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನೋ ಕಿತ್ತು ಕೊಮ್ಮದಾಕೋರಂಗೆ ದಸರಾ ಧೂಳು ಎಳಿಸ್ತಾ ಇರ್ತಿರ್ತಾರೆ. ನಾನು ನೋಡಿರೋ ಪ್ರಕಾರ ಏನೂ ಕೆಲಸ ಮಾಡಲ್ಲ ಅವರು. ಸುಮ್ಮನೆ ಬರಲಿಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಳಕೆ ಓಡಾಡ್ತಿರ್ತಾರೆ. ಈಗ ಪರೀಕ್ಷೆ ದೇವಸ್ಥಾನದ್ದು HF4326 ಗಾಡಿ K01 ಜೋಗಲ್ಲಿ ದುಡ್ಡು ಸಿಕ್ತಲ್ಲ ಅದಕ್ಕೆ ಅರ್ಧ ಅಲ್ಲಿ ಪೀಪಲ್ ಫಾರ್ ಪೀಪಲ್ ಊಟ ಮಾಡಿದೆ. ಸೊ ಇನ್ನು ಅರ್ಧ ದುಡ್ಡು ನೋಡಿ ಇನ್ನು ಅರ್ಧ ಊಟ ಮಾಡ್ಕೊಂತ ಇದು AI ಕ್ರಿಯೇಟೆಡ್ ಅಲ್ಲ. ತಲೆ ತಿಳಿದ್ಬೇಕು ಗೊತ್ತಾಯ್ತು. ಆ್ಯಕ್ಚುಲಿ K09AB4247 ಮತ್ತು ನಾವು ಇದು ಗೊತ್ತಾಗುತ್ತೆ. K09C1947 ಗಾಡಿ ಅಲ್ಲಿ ಸಿಟಿ ಕಾರ್ಪೊರೇಷನ್ ಸಿಟಿ ಮೊಬೈಲ್ ಸ್ಟೋರ್ ಮುಂಗಡೆ. ಅದು K09P1703 ಬ್ಯಾಟದಲ್ಲ ಯಾರ್ಡ್ ಸ್ಟ್ಯಾಂಡ್ ಆ್ಯಕ್ಚುಲಿ ಸ್ಟೋರಿ ಏನಂದರೆ ಅದರಲ್ಲಿ ದುಡ್ಡು ಸಿಗ್ತಲ್ಲ ಫ್ರೂಟ್ಸ್ ತಗೊಳ್ಳಿ ಅಂತ. ಯಾಕೆ ಫ್ರೂಟ್ಸ್ ಅಂದರೆ ಟುಟಿ ಫ್ರೂಟಿ ಸೀತಾಬಳ್ಳ ಟುಟಿ ಫ್ರೂಟಿಗೋಸ್ಕರ ನೆಗಟಿವ್ ಗುಡ್ಡರಾಗಲಿ ಅಂತಲ್ಲ ಸೀತಾಬಳ್ಳಿಕೊಂಡು ಬಿಸಾಕ್ತಾನೆ ತಿಂದಿರೋದೇ ಹಾಕ್ತಿರ್ತಾನೆ. ಕವರ್ ಪ್ಲೇಟ್ ತಂದು ಇಲ್ಲಿ ಬಿಸಾಕ್ತಾನೆ. ಬೇರೆ ಫ್ಲ್ಯಾಗು ಇದು ಇದು ಅದು ಆ್ಯಕ್ಚುಲಿ ಅದಕ್ಕೋಸ್ಕರ K09A ಕ್ಯಾಶ್ ಈಸ್ ಕಿಂಗ್ ಅಂತ ಬೋರ್ಡ್ ಹಾಕೋದು ಇವಾಗ ಟೆಕ್ಸ್ಟೈಲ್ ಹಿಂದೆ ನೋಡಿದೆ ಕ್ಯಾಶ್ ಇದು ಎಷ್ಟೋ ಡಬಲ್ ಆಗುತ್ತೆ. JU7985 ಓಲಾ. ಅಲ್ಲಿ ಬ್ರಷ್ ಮಾಡ್ತಾ ಇದ್ದಾರಲ್ಲ ಅವನು ಆಟೋದವನು ಡ್ರೈವರ್ ಅವನ ಬಿಡಿ ಕನ್ಫರ್ಮ್ 9496 ಗಾಡಿ. ಈ ಕೈ ತೊಳೆದು ನೀರು ಹೋದ್ರೆ ಸ್ವಲ್ಪ ಪ್ರಯತ್ನ ಅದು. ತಿಗಕ್ಕೆ ಹೆಂಗೆ ಅಂಟಿಸ್ಕೊಂಡವನದ ಬಟ್ಟೆನ ಹೆಂಗೆ ತಿಗದೊಳಗೆ ತಳ್ಕೊಂಡವನ ತಿಕ್ಕ ಶೇಪ್ ಇಲ್ಲೇ ಕಾಣ್ಬೇಕು ಒಂದು ಆ ಥರ. ಅದೇನು ಮಾಡಿದ್ದು ಅಂದರೆ ಕೈ ತೊಳೆದ್ಬಿಟ್ಟು ನೀರನ್ನ ಒದರ್ತಾನೆ ಆರಬೇಕು ನನಗೆ ಬರುವಾಗ ಆ ಥರ. ಒಂದಲ್ಲ 2 ಸರಿ ಮಾಡ್ತಾನೆ ಅದೇ ಥರ. ಯಾಕೆಂದರೆ ನನ್ನ ಮೊಬೈಲ್ ಒಂದು ಸರಿ ಅಟೆಂಪ್ಟ್ ಮಾಡ್ತಾನೆ. ನಾನು ಅವಾಗ ಮೊಬೈಲ್ ಆನ್ ಮಾಡೋಕ್ಕೋಸ್ಕರ ಅವೆಂಜರ್ ಲಕ್ಷ್ಮಮ್ಮ ಸಿಕ್ಕಾಪಟ್ಟೆ ಗಾಡಿಗಳು ಕಾಣಿಸಿದೆ ಇವತ್ತು ಬೆಳಿಗ್ಗೆಯಿಂದ. ಅದು ಆ ಕಡೆ ಇರಲಿ. ನಾನು ಒಂದು ಸರಿ ಅವನು ಒದರ್ತಾನೆ ಅಂತ ಕನ್ಫರ್ಮ್ ಆಗಿ ನಾನೇನು ಮಾಡಿದೆ, ಮೊಬೈಲ್ ಇದು ಮಾಡ್ತಾಯಿದ್ದೆ, ಏನೋ ಆನ್ ಮಾಡ್ಕೊಳ್ತಾಯಿದ್ದೆ, ಕ್ಯಾಮ್ರಾ ಆನ್ ಮಾಡ್ಕೊಳ್ತಿದ್ದೆ. ಸೊ ಒಂದು ಸರಿ ಮಿಸ್ ಆಗೋಯ್ತು ಅಟೆಂಪ್ಟು. ಅಗೇನ್ ಸೆಕೆಂಡ್ ಟೈಮ್ ಅಟೆಂಪ್ಟ್ ಮಾಡ್ತಾನೆ. ಅವಾಗಲೇ ಮಿಸ್ ಆಯಿತು ಆ್ಯಕ್ಚುಲಿ, ಯಾಕಂದರೆ ನಮ್ಮ ಮೊಬೈಲ್ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಯ್ತಾಯಿತ್ತು. ಟೋಟಲ್ ಅವನು ಅದು ನೀರೆಲ್ಲ ಬಿದ್ದಿದ್ದಿತ್ತಲ್ಲ ಕೆಳಗೆ, ಅದೆಲ್ಲ ಅವನೇ ಮಾಡಿದ್ದು. X2650 K09 2650. ಆ್ಯಕ್ಚುಲಿ ಅವ್ರು ಮಾಡೋದೇನು ಅಂದರೆ ಹುಡುಗಿದನಕ್ಕೆ ಯಾಕರ್ಸ ಸುಳ ಮಗ ಅದು ಆ ಕಡೆ ಇರಲಿ. ಅವನೇನು ಮಾಡ್ತಾನೆ ಅಂದರೆ ಅಂಗಡಿಯವನ್ನೆಲ್ಲ ಸ್ಕೂಟ್ರಲ್ಲಿ ಹೋದನು ಅಂಗಡಿ ಹತ್ರ ಶಾಪಿಂಗ್ ಮಾಡೋ ಥರ ನಿಲ್ಲಿಸ್ತಾನೆ. ಅಂದರೆ ಏನೋ ಹಣ್ಣುಗಳನ್ನ ತಗೊಳ್ಳೋ ಥರ ನಿಲ್ಲಿಸ್ತಾನೆ. ಹೋಗೋದು ಇಲ್ಲ ಮುಂದಕ್ಕೆ, ಹಿಂದಕ್ಕೂ ಹೋಗಲ್ಲ, ಸೈಡ್ಗೂ ಹೋಗಲ್ಲ, ಏನೂ ಮಾಡಲ್ಲ. ಸುಮ್ಮನೆ ಅವನ ಜೊತೆ ಮಾತಾಡ್ಕೊಂಡು
ಗಾಡಿನ ಹಿಂದಕ್ಕೆ ಮುಂದಕ್ಕೆ ಆ ಕಡೆಗೆ ಈ ಕಡೆಗೆ ಅಳ್ಳಾಡಿಸ್ತಾ ಇದ್ದ. ಹೋಟೆಲ್ ನಾನು ಮುಂದಕ್ಕೆ ಹೋಗಬಾರ್ದು ಆ ಥರ ಡಿಸ್ಟರ್ಬ್ ಮಾಡ್ತಾಯಿದ್ದೆ ವಿಡಿಯೋನ. ಅವಿನೇಶ್ ಕೇಕ್ ಪ್ರೀತಿಸಾಗ ಏನು ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ಅವರು. ಸಿಟಿಲಿ ಇರೋರು ನಮಗೆ ಸಿಗೋದ ಏನು ಪುಕ್ಸಟ ಪ್ರಚಾರಕ್ಕೆ ಮಾಡ್ತಾರೋ ಅಥವಾ ಏನು ಹೇಳೋದು ಧೂಳು ಏರ್ಸೋಕ್ಕೋಸ್ಕರ ಮಾಡ್ತಾರೋ ಅರ್ಥ ಆಗಲ್ಲ. ಕಸ ಎಲ್ಲ ಅಲ್ಲೆಲ್ಲ ಬಿದ್ದು ಹೊತ್ತಾಗ್ತಿರ್ತದೆ, ಅವ್ರ ಕೆಲಸ ಮಾತ್ರ ಮಾಡ್ತಿರ್ತಾರೆ. ಕಸ ಎಲ್ಲ ಅಲ್ಲೆಲ್ಲ ಬಿದ್ದಿರ್ತದೆ. ಎಲ್ಲ ಕೆಲ್ಸ್ಕೊಳಂಗಿಲ್ಲ, ಅದ್ರ ಬಗ್ಗೆ ಎಲ್ಲ ಕಸ ಹಂಗೆ ಬಿದ್ದಿರ್ತದೆ. ಅವ್ರ ಕಡ್ಡಿ ಮಾತ್ರ ಅಲ್ಲೇ ಹರಿಸಿರ್ತಾರೆ. ಇದು ರಾಜಶೇಖರದ ಬಾಲಾಗ್ ಬಚ್ಚಿ ಬೈಕ್. ಇದು ಇವ ಹೇಳಬೇಕಾಗಿಲ್ಲ ಇವ್ರ ಬಗ್ಗೆ. ಟ್ಯಾಕ್ಸ್ ಮಂಜುಳ ಬಾಲಾಗ್ ಬಚ್ಚಿ ಯೂರಿನ್ ಫಾರ್ಮುಲಾ ಅಂದರೆ ಮತ್ತೆ ರಾಜಶೇಖರನ ಹತ್ರಕ್ಕೆ ಹೋಗು ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಅಂತ ಅಡ್ಡಿ ಕ್ರಿಯೇಟ್ ಮಾಡ್ತಿರೋದು. ಆ ಕಡೆ 2ನೇ ನಂಬರಲ್ಲಿ ಇದ್ದಾರೆ ನೋಡೋದು. ನನ್ನ ಪ್ರಕಾರ ಅಲ್ಲಿ ಚಾರ್ಜ್ ಮಾಡೋಕ್ಕಾಗಲ್ಲ, ಅವಡಕ್ಕೆ ಟ್ರಾಫಿಕ್ ಇರುತ್ತೆ. ಟ್ರಾಫಿಕ್ ಅಂದರೆ ಜನಗಳು ನಿಲ್ಕೊಂಡು ಹೋಗೋರು, ಕುತ್ಕೊಂಡು ಹೋಗೋರು, ಸೌಂಡ್ ಹುಡುಗನ ತೋರಿಸ್ತಾರೆ. ಅಲ್ಲಿಗೆ ಹೋಗು ಒಂದು ರಾಜಶೇಖರನ ಹತ್ರ ಹೋಗಿ ಮೊಬೈಲ್ ಚಾರ್ಜ್ ಮಾಡ್ಕೊಂತ ಆ್ಯಕ್ಟಿವ್ ಕ್ರಿಯೇಟ್ ಮಾಡ್ತಾರೆ. ಆ್ಯಕ್ಚುಲಿ ಈ ಎಣ್ಣೆ ಕೊಂಡು ಇವಾಗ ಕಸ ಗುಳ್ಳಾಡಿಸ್ತಾವ ನೀವು. ಚಾರ್ಜ್ ಮಾಡೋಕ್ಕಾಗಲ್ಲ. ಥರದ ಚಾರಣ ಪಾದಗಳು ಮೊಬೈಲ್ ಪ್ಲಾನೆಟ್. ಆ್ಯಕ್ಚುಲಿ ಈ ಒಂದು ಪ್ರತಿಭೆ ಯಾಕೆ ಹೊರ ಹಾಕ್ತಾ ಇರೋದು ಅಂದರೆ ಇವನ ಕಾಲಲ್ಲೊಬ್ಬ ಇದಿಲ್ಲ, ಚಪ್ಪಲಿಲ್ಲ, ಶಶಿಧರ ದೀಕ್ಷಿತ್. ಅದು ಏನು ಸ್ಟೋರಿ ಅಂದರೆ ಚರಣ, ನಾನು ಇಲ್ಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕಾಗದೆ ಮತ್ತೆ ಅಗೇನ್ ಆ ಕಡೆಗೆ ಹೋಗ್ತಾಯಿದ್ದೀನಿ, ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಿದ್ದೀನಿ. ಅಥವಾ ರಾಜಶೇಖರನ ಹತ್ರಕ್ಕೆ ಹೋಗ್ಬೇಕು ಅಥವಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಈಗ 2 ಆಪ್ಷನ್. ಎರಡರಲ್ಲಿ ಯಾವ ಆಪ್ಷನ್ ಎತ್ಕೊಂಡ್ರೆ ನಡ್ಕೊಂಡು ಓಡಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಅವನು ಪಾದ ತೋರಿಸ್ತಾ ಇರೋದು. ಅಪ್ಪ ನಮ್ಮ ಸಿಟಿ ಎಷ್ಟು ಚೆಂದ ಅದ್ಭುತ ಇದೆ. ಕ್ಲೀನೆಸ್ಟ್ ಸಿಟಿ ಇನ್ ದಿ ಕಂಟ್ರಿ. ಈ ದೇಶದ ಮೋಸ್ಟ್ ಕ್ಲೀನ್ ಸಿಟಿ ಇದು. ಬೆಂಡೆಕಾಯಿ ಮಹಾಲಕ್ಷ್ಮಿ ಸ್ವೀಟ್ಸ್ ಆರ್ಗನೈಸ್ ಜೀವ ಮಾಡಿ ನಂಬರ್ 1 ತೋರಿಸ್ತಾ ಇರೋದು. ಮಾದಪ್ಪನ ಅಂಬಾರಿ ಅಂತ ಹೇಳಿ. ಇವರು ಬಿಳಿ ಶರ್ಟ್ ಒಂದು ಇತ್ತ ಬೆಂಟ್ರೆ ಕೊಟ್ಟು ನನ್ನ ಮಗ ಅಂದರೆ ಹೆಣ್ಣೈಕ್ಲ ಅಕ್ಕ ಅಳ್ಳಾಡ್ಸ್ಕೊಂಡು ಹೋಗ್ತಾರೆ ಆ ಕಡೆಗೆ ಈ ಕಡೆಗೆ. ಆ ಥರ ಅಳ್ಳಾಡ್ಸ್ಕೊಂಡು ಹೋಗ್ತಾನೆ. ಟಚ್ ಆಗಬೇಕು ಆ ಥರ. ಟಚ್ ಆಗೋದು ಆ್ಯಕ್ಚುಲಿ ಕರೆಕ್ಟಾಗಿ ಇದೇ ಪಾಯಿಂಟಲ್ಲಿ ಬಂದಿದೆ. ಜನ್ರೇಟರ್ ಇದ್ದಾರಲ್ಲ ಅದೇ ಪಾಯಿಂಟಲ್ಲಿ ಮೀಟ್ ಮಾಡಿತ್ತು ನನ್ನ ಆಲ್ಮೋಸ್ಟು. ಮುಖ ಕವರ್ ಮಾಡಬೇಕಿತ್ತು.
ತಿಕ್ಕ ಕವರ್ ಆಯಿತು ಸಾಕು ಬಿಡಿ. ಆಮೇಲೆ ಇಲ್ಲಿಂದ ಅಲ್ಲಿವರೆಗೂ ಹೋಯ್ತು ಮತ್ತೆ ಅದಕ್ಕೋಸ್ಕರ ಇದು 8ನೇ ಅದ್ಭುತ ಗುರು. ಒಂದು ವೀಡಿಯೋ ಕವರ್ ಮಾಡ್ಕೊಬಂದೆ ಅಲ್ಲಿಂದನೂ. ಅಲ್ಲಿ ರಾಜಶೇಖರದ ಅಂಗಡಿ ಇದೆಯಲ್ಲ ಅಲ್ಲಿಂದ ಇಲ್ಲಿವರೆಗೂ ಒಂದು ವೀಡಿಯೋ ಕವರ್ ಮಾಡ್ಕೊಬಂದೆ. ಈ ಕಾರ್ನರಲ್ಲಿ ಸುಮಾರು ವೆಹಿಕಲ್ಗಳೆಲ್ಲ ನಿಂತಿದ್ದು, ಸಿಕ್ಕಾಪಟ್ಟೆ ಆಟೋಗಳೆಲ್ಲ ಬಂದ್ವಿ. ಒಳ್ಳೆ ವಿಷಯಲ್ಲೂ ಹೋಗೆ. ಸ್ಟೋರಿ ಏನಂದರೆ ರೆಕಾರ್ಡ್ ಆಯ್ತೈತೆ, ಇನ್ನೊಂದ್ಸರಿ ನೋಡ್ಕೊಬಿಡ್ತೀನಿ. ರೆಕಾರ್ಡ್ ಆಗ್ತಾಯಿದೆ. ಸ್ಟೋರಿ ಏನಪ್ಪ ಅಂದರೆ ಟೈಮು ನೋಡ್ಬಿಡೋದು ಒಂದ್ಸರಿ. ಓಕೆ, ಸ್ಟೋರಿ ಏನಂದರೆ ಆ ಕಡೆ ಹೋಗೋದು ಬೇಡ, ಸುಮ್ಮನೆ ತಿಗ ಮುಚ್ಕೊಂಡ್ರೆ ಇಲ್ಲ ಎತ್ಕೊಂಡು ಹೋಗೋದು ಬೆಟರು. ಸ್ಟೋರಿ ಏನಂದರೆ ಇವನಿದ್ದಾನಲ್ಲ, ಅವನ ಹೆಸರೇನು ರಾಜಶೇಖರ ಅಂಗಡಿ ಇದನ್ನಲ್ಲ, ರಾಜಶೇಖರನ ಅಂಗಡಿಯಲ್ಲಿ ಅಂಗಡಿ ಹತ್ರ ಇದು ಮಾಡ್ತೀನಿ. ಇಲ್ಲ, ಯೋಚನೆ ಮಾಡಿ ಕೆಲಸ ಮಾಡಬೇಕು. ಸದ್ಯಕ್ಕೆ ಪಾರ್ಕ್ ಹೋಗ್ತೀನಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ರಾಜಶೇಖರದ ಅಂಗಡಿಯಲ್ಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಸ್ಟೋರಿ ವೀಡಿಯೋ ಕವರ್ ಮಾಡಿದ್ದೀನಿ ಆಲ್ರೆಡಿ. ರೈಲ್ವೆ ಸ್ಟೇಷನ್ ಸಿಟಿ ಬಸ್ ಸ್ಟ್ಯಾಂಡ್ ಮೊಬೈಲ್ ಚಾರ್ಜ್ ಮಾಡೋಕ್ಕೋದ್ರೆ ಅಲ್ಲಿ ಚಾರ್ಜ್ ಮಾಡೋಕ್ಕಾಗಲಿಲ್ಲ. ಅದ್ರ ಸ್ಟೋರಿ ಅಲ್ಲೇ ಹೇಳಿದ್ದೀನಿ. ರಾಜಶೇಖರನ ಟೈಲ್ಸ್ಗಳು ಜನಗಳು ನಿಂತ್ಕೊಂಡಿದ್ರು, ಮತ್ತು ನಂಬರ್ 1 ಪ್ಲೇಸಲ್ಲಿ ಚಾರ್ಜ್ ಆಗಿತ್ತು. ಸೊ ಈ ರಾಜಶೇಖರದ ಅಂಗಡಿ ಕೊಡೋಕ್ಕೆ ಬಂದೆ. ನಾನು ಆ್ಯಕ್ಚುಲಿ ಮೇಲೆ ಕತ್ತಿದಾಗಲೇ ಹಾಕಲಿಕ್ಕೆ ಗೊತ್ತಾಯಿತು, ನನಗೆ ಗೊತ್ತಾಯಿತು ಹೋಗೋದ್ರೆ ಸರಿ ಇಲ್ಲ ಇಲ್ಲಿ ಅಂತ. ಆದರೂ ಬಟ್ ಸ್ಟಿಲ್ ಹೋದೆ. ಹಿತೇಶ್ ಅಂತ ಕೈಯಲ್ಲಿ ಬರೋದಿತ್ತು ಮತ್ತು ಸೊ ಆದರೂ ಹೋದೆ. ನಾನು ಚಾರ್ಜ್ ಕೊಟ್ಬಿಟ್ಟು ಬಂದೆ. ಸೊ ಹುಡುಗಿ ಏನು ಮಾಡೋದು ಅಂದರೆ ದಡಾರದ ಕೆಳಗೆ ಬೀಳಿಸ್ತಾಳೆ ಮೊಬೈಲ್ನ ಅಲ್ಲ ಇದು ಚಾರ್ಜರ್ನ ಕೆಳಗೆ ಬೀಳಿಸ್ತಾಳೆ. ಮೊಬೈಲ್ ಬೀಳಿಸಲಿ ಏನೋ ಗೊತ್ತಿಲ್ಲ, ಚಾರ್ಜರ್ ಬಿದ್ದಿದ್ದಂತೆ ಜೋರಾಗಿ ಕೆಳಗೆ ಸೌಂಡ್ ಬಂತು. ಅಷ್ಟು ಜೋರ ಬೀಳಿಸಿದ್ದೆ ಬೇಕಂತ. ಆಮೇಲೆ ಇನ್ನೊಂದೇನೆಂದರೆ ಚಾರ್ಜರ್ ಸೌಂಡ್ ಬರುತ್ತೆ. ಸೊ ಅದಾದಮೇಲೆ ನಾನೇನು ವಾಪಸ್ ಇಸ್ಕೊಳ್ದೆ ಅಂತ ಅಂದ್ಕೊಂಡೆ, ಬಟ್ ಇಸ್ಕೊಳ್ಳೋಕೆ ಹೋಗಲಿಲ್ಲ. ಯಾಕೆಂದರೆ ಹೋದರೆ ಸುಮ್ಮನೆ ಯಾಕೆ ಒಂದು ಸ್ವಲ್ಪ ಹೊತ್ತು ಚಾರ್ಜ್ ಆಗೇ ಬಿಡಲಿ, ಒಂದು 10% ಆದರೂ ಚಾರ್ಜ್ ಆಗಲಿ, ಆಮೇಲೆ ಇಸ್ಕೊಳ್ಳೋದು ಅಂತ ಐಡಿ ಹಾಕ್ಕೊಂಡು ಆರ್ಗನೈಸ್ಡಿವು ಹಾಗಂತ ಅಂದ್ಕೊಂಡು ಕೆಳಗಡೆ ಕೂತಿದ್ದೆ. ಸೊ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾರೆ ಸುತ್ತಮುತ್ತ ಜನ ಎದ್ದು ಹೋಗಲಿ ಅಂತ. ಎದುರುಗಡೆ ಯಾವುದೋ ಒಂದು ನಿರ್ಮಲ ಅಂತ ಯಾವುದೋ ಒಂದು ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ. ಅವ್ರುಗಳು ಫೋನಲ್ಲಿ 4-5 ಜನ ಒಟ್ಟಿಗೆ ಗಾಯಪಾಯ ಸಾಯ್ತಾರೆ. ಈಚೆ ಬಂದು ನಿಂತ್ಕೊಂಡು 4-5 ಜನ ಒಟ್ಟಿಗೆ, ಅಂಗಡಿಯವರು 2-3 ಜನ. ಸೊ ರೋಡ್ ಓಡಾಡ್ತಿದ್ರು ಅವ್ರುಗಳು ಒಂದು 3-4 ಜನ, 2-3 ಜನ ಇದ್ದರು. ಸೊ 4-5 ಜನ ಅಲ್ಲ ಕೈ ಅಂತಾರೋ ಒಂದು ಸ್ಟಿಲ್ ತರ್ಕೊಂಡು ಕೂತಿದ್ದೆ. ಒಂದು 10 ಫೀಟ್ ಅಲ್ಲಿ ಷಣ್ಮುಖಂ ರಿಲೇಟೆಡ್ ಅದು ಹೇಳ್ತೀನಿ, ಸರಿ ನೋಟ್ ಮಾಡ್ಕೊಂಡಿರಿ ಸಾಕು. ಸೊ ಅದೇ ಅಂದ್ಕೊಂಡು ನಾನೇನು ಮಾಡಿದೆ, ವಾಪಸ್ ಬಂದ್ಬಿಟ್ಟೆ. ಬೇಗಡೆಗೆ ಹೋಗಿ ವಾಪಸ್ ಇಸ್ಕೊಂಡೆ. ಅವ್ರಿಗೆ ಅಮ್ಮ ಏನು ಹೇಳಿದ್ರು, ಇಷ್ಟೇ ಸಾಕು ಚಾರ್ಜ್ ಮಾಡಿರೋದು ಅಂತ. ಅದು ಯು ಪಿ ಐ ಪೇಮೆಂಟ್ ಮಾಡೋಕ್ಕೆ ಇನ್ನೆಷ್ಟು ಬೇಕೋ ಸಾಕು ಕೊಡಿ ಎಂಬುಟ್ಟು ಇಸ್ಕೊಂಡೆ. 28% ಚಾರ್ಜ್ ಆಗಿದೆ ಅಂತ ಹೇಳಿದೆ ಮಂಜುನಾಥ್. ಅವ್ನು ಹೇಳಿ ಅಂದ್ಬಿಟ್ಟೋದ ಅವನು ಹುಡುಗ, ಒಂದು ಹೋದ್ನಲ್ಲ ಅವನು. ಸೊ ಚಾರ್ಜ್ ಮಾಡಿ ಅದೆಲ್ಲ ರಿಲೇಟೆಡ್ ಎಲ್ಲೇನು ನೋಡ್ತಾ ಇದ್ದೀನಿ ಅದೆಲ್ಲ ನೆನ್ಪಿಟ್ಕೊಳ್ಳಿ. ಅದು ಹಿಂದ್ಗಡೆ ಮಿಸ್ ಆಯ್ತಲ್ಲ ಆ್ಯಟಿಟ್ಯೂಡ್, ಅದಕ್ಕೆಲ್ಲ ರಿಲೇಟೆಡ್ ಅದು ಹೇಳ್ತೀನಿ. ಇಲ್ಲಿ ಹುಡುಗ ಏನೋ ಹೇಳ್ಬಿಟ್ಟೋದು, ಅದು ಸಾರಿ ಮಿಸ್ ಆಗೋಯ್ತದು, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ರಾಂಗ್ ವೇಲ್ ಹೋಗ್ತಿರೋದು. ಅವನೇ ಕಾಲಲ್ಲಿ ತೆಗಿಸ್ತಾನಲ್ಲ ಸುಳ ಮಗ ಅವನೊಂದು. ಸೊ ಇನ್ನೊಂದೇನೆಂದರೆ ಮುಂದೆ ಅಂಗಡಿ ಇದೆ, ಅಂಗಡಿ ಕೆಲಸ ಮಾಡ್ತಾನೆ ಅವನು. ಕೂತ್ಕೊಂಡು ಕಾಲಲ್ಲಿ ಆಡಿಸ್ತಾ ಇರ್ತಾನೆ. ಕಾಲು ಬರೋ 2 ಸರಿ ಕಾಲು ತೆಗಿಸೋಕ್ಕೆ ಟ್ರೈ ಮಾಡಿ ವೀಡಿಯೋ ಕ್ಲೀನಾಗಿ ರೆಕಾರ್ಡ್ ಆಗಿದೆ ಅದು. ಸೊ ಓಕೆ, ಅದು ಆ ಕಡೆ ಇರಲಿ. ಆಮೇಲೆ ಫೋನ್ ಇಸ್ಕೊಂಡು 28% ಆಗಿದೆ ಸಾಕೊಂಬಿಟ್ಟು ಬಂದ್ಬಿಟ್ಟೆ. ಅವಳು ಹೆಂಗೆ ಅಂದರೆ ಹೊಡೆಯೋಳಂಗೆ ಮಾತಾಡಿಸ್ತಾಳೆ, ಅವಳು ನೋಡೋಕ್ಕೆ ಬಾಳೋಳು. ಸೊ ಈಸ್ಕೊಂಬಂದ್ಬಿಟ್ಟೆ. ಇನ್ನೊಂದ್ಸರಿ ಅವ್ರ ಅಂಗಡಿ ಹೋಗಲ್ಲ ನಾನು, ಬಿಟ್ಟಾಕಿ ಸೆಕೆಂಡ್ರು. ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನಕ್ಕಪ್ಪ ಅಂದರೆ, ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನಕ್ಕೆ ಅಂದರೆ ಅದೇ ಆ ಹುಡುಗಿ ಅದು ಶ್ರುತಾ ಬಳ್ಳಾಳ್ ಟೈಲ್ ಇದ್ರೂ ಇರ್ಬೋದು, ಗೊತ್ತಿಲ್ಲ ಯಾರ್ದು ಟೈಲಾರು ಮಾಡ್ಕೊಳ್ಳಿ. ಒಟ್ಟಲ್ಲಿ ಅವಳು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನೆಂದರೆ, ಅವನ ಹೆಸರೇನ ಷಣ್ಮುಖಂ ಇದಾನಲ್ಲ, ಷಣ್ಮುಖಂ ಜೊತೆ ಕಮಿಟ್ಮೆಂಟ್ ಮಾಡ್ಕೊಳ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೆ. ಯಾಕೆಂದರೆ ನನ್ನ ಅಂಗಡಿಯಿಂದ ಕೆಳಗಿಳಿದು ಬಂದಲ್ಲ ಮೊಬೈಲ್ ಇಸ್ಕೊಂಡು, ಅವಾಗ ಷಣ್ಮುಖಂನ ಅಲ್ಲಿ ಹೋದ್ನಲ್ಲ ಅವನೇನು ಹೇಳಿಲ್ವ ಕಾಲು ತಗಲಿಸ್ತದ ಅಂತ, ಅದೇ ಕಥೆ ಇದು. ಷಣ್ಮುಖಂ ಟೈಲ್ ವ್ಯಕ್ತಿ ಸ್ಕೂಟ್ರ್ ಹೋಯ್ತು, ಒಂದು ಜುಪಿಟರ್ ಸೇಮ್ ಅದೇ ಕಲರ್ ಗಾಡಿ ಹೋಯ್ತು. ಸೊ ಅಗೇನ್ ಅದಾದ ಕೂಡಲೇ ಒಂದು ಸ್ವಲ್ಪ ಮುಂದೆ ಸ್ಟೋರಿ ಹೇಳ್ಕೊ ಬರ್ತಾಯಿದ್ದೆ ನಾನು ಮೊಬೈಲ್ ಆನ್ ಮಾಡಿಕೊಂಡು. ಅದಾದಮೇಲೆ ಇದೇ ಥರ ಕ್ರಾಸಲ್ಲಿ, ಇಂಡಿಯಾ ಕ್ರಾಸಲ್ಲಿ ಈ ವಿಡಿಯೋ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ಕ್ರಾಸ್ ಬರುತ್ತಲ್ಲ, ಆ ಕ್ರಾಸಲ್ಲಿ ಒಂದು ಆಟೋ ಪಾಸ್ ಆಯಿತು. ಆಟೋ ಮುಂದ್ಗಡೆ ಲಕ್ಷ್ಮಿ ಅಂತ ಬರ್ತಿತ್ತು. ಅದರೊಳಗಡೆ ಕೂತಿರೋಳು ದುರ್ಗಾ ಪರಮೇಶ್ವರಿ ಲಕ್ಷ್ಮಿ ಇದ್ದಾಳಲ್ಲ, ಒಬ್ಬಮ್ಮ ಕುಮಾರಮ್ಮ ಹೆಂಡತಿ. ಸೊ ಕೆಲಸ ಮಾಡ್ತಾರಲ್ಲ ಅಲ್ಲಿ, ನೋಡೋಕೆ ಅವಳ ಥರನೇ ಇದ್ಲು. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಲಕ್ಷ್ಮಿ ಇದ್ದಾಳಲ್ಲ, ಅವಳ ಥರನೇ ಇದ್ಲು. ಸೊ ಅವಳಿಂದ ಇನ್ನೊಂದು ಅಗೇನ್ ಇತ್ತಲ್ಲ, ಅದು ಷಣ್ಮುಖಮ್ದು ಸ್ಕೂಟರ್ ಇದೆಯಲ್ಲ, ಸೇಮ್ ಎಕ್ಸಾಕ್ಟ್ಲಿ ಜುಪಿಟರ್ ಅದೇ ಗಾಡಿ ಪಾಸ್ ಆಯಿತು. ಅಂದರೆ ಷಣ್ಮುಖಮ್ ಅಲ್ಲ, ಅವ್ನು ಟೈಲ್ ಪರ್ಸನ್ ಅದೇ ಥರ ನೋಡೋಕ್ಕಿರೋದು. ಆ ಗಾಡಿಯಲ್ಲಿ ನೋಡೋದಕ್ಕೆ ಸ್ವಲ್ಪ ಷಣ್ಮುಖಮ್ ಥರ ಇರೋನೇ ಕೂತಿದ್ದ. ಜೊತೆಗೆ ಅವ್ನು ಬೆನ್ನಿಂದೆ ಒಂದು ಚಿಕ್ಕ ಹುಡುಗ ಕೂತಿದ್ದ. ಅವನು ನೋಡೋದಕ್ಕೆ ಇವನ ಥರ ಇದ್ದ. ಯಾರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಮಾರ ಮತ್ತು ಲಕ್ಷ್ಮಿ ಮಕ್ಕಳಿದ್ದಾರೆ, ಸಿದ್ಧ ಮತ್ತು ಸಮರ್ಥ ಇದ್ದಾರಲ್ಲ,
ಸೊ ಅವ್ರ ಥರ ನೋಡೋದಕ್ಕಿದ್ರು. ಸೊ ಅದೆಲ್ಲ ಒಂದೇ ನೆಟ್ವರ್ಕ್ ಕ್ರಿಯೇಟ್ ಮಾಡಿದ್ದೆ ಅನ್ನೋದ್ರೆ ನಾನು ಇವ್ರ ಜೊತೆ ಕಮಿಟ್ಮೆಂಟ್ ಮಾಡ್ಕೊಳ್ತೀನಿ. ಅಂದರೆ ಬಿಟ್ವೀನ್ ಶ್ರುತಾ ಬಳ್ಳಾಳ್, ರಾಜಶೇಖರ, ಷಣ್ಮುಗಮ್ ಇವರೆಲ್ಲ ಇದ್ದಾರಲ್ಲ. ಸೊ ನಾವು ಇವ್ರುಗಳ ಜೊತೆ ಕಮಿಟ್ಮೆಂಟ್ ಮಾಡ್ಕೊಳ್ತೀವಿ, ಇವ್ರನ್ನ ಬೀಳಿಸ್ಕೊಳ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಎಲ್ಲದಕ್ಕಿಂತ ಚೆನ್ನಾಗಿರೋದೇನೆಂದರೆ ನಿಂಗೆ ಪಕ್ಕ ಹೋಗ್ತಿದ್ದಾರೆ ಒಬ್ಬ ನಿಂತ್ಕೊಂಡು ಮಾತಾಡ್ತಿದ್ದು ಎಷ್ಟು ಕ್ಲೀನಾಗಿ ಕವರ್ ಆಯಿತು ಅಂದರೆ ಮಾಡಿಕೊಡು ಮತ್ತೆ ಅಂತ ಕೇಳ್ತಾನೆ ಅವನು. ಅಂದರೆ ಸೆಟ್ಟಿಂಗ್ ಮಾಡಿಕೊಡು ಅಂತಾರಲ್ಲ ಆ ಥರ ಮಾಡಿಕೊಡು ಮತ್ತೆ ಹಾಗೆ ಅಂತ ಕೇಳ್ತಾನೆ ಅವನು. ಮಾದಪ್ಪ ಸೂರ್ಯ. ಮತ್ತು ಇನ್ನೊಂದೇನೆಂದರೆ ಅಲ್ಲಿ ಸೂರ್ಯದ ಜ್ಞಾಪಕ ಹೇಳೋದೇ ಮರ್ತೋಗಿದೆ ಪಾಯಿಂಟು. ಮಾವಿನಕಾಯಿ ಇಟ್ಕೊಂಡು ಕೂಡ ಆಟಿಟ್ಯೂಡ್ ಕ್ರಿಯೇಟ್ ಮಾಡಿದರು. ಮಾವಿನಕಾಯಿ ಅಂದರೆ ಅವರೆಲ್ಲ ಯಾಕಾಗಿ ಮಾಡ್ತಾಯಿದ್ದಾರೆ ಅಂದರೆ ಸುರೇಶ ಮಾವನ ಅಂದರೆ ನಮ್ಮ ತಾಯಿ ತಮ್ಮ ಸುರೇಶ ಆಗುತ್ತೆ. ಜೊತೆಗೆ ಆಟೋ ಆ ಕಡೆಗೆ ನಂಜನಗೂಡು ರೋಡಿಗೆ ಪಾಸ್ ಆಯಿತು, ನಾರಾಯಣ ಶಾಸ್ತ್ರಿ ರೋಡಲ್ಲಿ. ಸೊ ಅದೇ ಸುರೇಶನ ಕಾಯಿ ಅಂತ. ಜೊತೆಗೆ ಇನ್ನೂ ಒಂದೇನೆಂದರೆ ಅರ್ಜುನ್ ಸರ್ಜನ್ನು ಬರ್ತಾರೆ ಅದರೊಳಗೆ. ಯಾಕಂದರೆ ಅದನ್ನು ಐಶ್ವರ್ಯ ಅರ್ಜುನ್ ತೊಗೊಂಡ್ರೆ ಅವರು ಮಾವ ಆಗ್ತಾರಲ್ಲ ರಿಲೇಷನ್ಶಿಪ್ಪಲ್ಲಿ. ಸೊ ಅವ್ರನ್ನ ಕಾಯಿ ಅಂತ. ಅದು ಪ್ರೆಸ್ ಗಾಡಿ ಹೋಗ್ತಿರೋದು. ಸೊ HR 8892 ಇರಬೇಕು, ನಾಟ್ ಶ್ಯೂರ್. ಸೊ ಅದು ಅಂದರೆ ಮಾವಂದಿರನ್ನ ಕಾಯಿ ಅಂತ ಮಾವಿನಕಾಯಿನೂ ತೋರಿಸಿದ್ರು ಅಲ್ಲಿ. ಶಿವಣ್ಣ ಹೋಮ್ದಿನ ಹುಡುಗರು ಅದೆಲ್ಲ ಬೋಸಲ್ಲಿ ಹೊಡ್ಕೊಂಡೋಗೋ ಪ್ರಯತ್ನ ಅದು ಅವ್ರಿಗೆ ನರಸಿಂಹ. ಅದೇ ಶಿವರಾಜ್ ಕುಮಾರ್ ಅವ್ರು ಇವರನ್ನೆಲ್ಲ ಪ್ರೊಟೆಕ್ಟ್ ಮಾಡು ಅಂದರೆ ಅವ್ರನ್ನೆಲ್ಲ ಡಿಫೆಂಡ್ ಮಾಡ್ಕೋಬೇಕು ಅಂದರೆ ಡಿಫೆಂಡ್ ಮಾಡು ಅಂತ. ಅವ್ರು ಡಿಫೆಂಡ್ ಮಾಡಲಿಲ್ಲ ಅಂದರೆ ಇವ್ರುಗಳು ತೊಂದರೆ ಕೊಡ್ತಾರೆ ಅಂತ. ಯಾರು ಶ್ರುತಾ ಬಳ್ಳಾಳ್ ಇವರು ಎಕ್ಸೆಟ್ರಾಗಳಿದ್ದಾರಲ್ಲ ಅವ್ರುಗಳೆಲ್ಲ ತೊಂದರೆ ಕೊಡ್ತಾರೆ ಅಂತ ಆ್ಯಟಿಟ್ಯೂಡ್ ಮಾಡ್ತಿರೋದು. ಏನೋ ಮಾಡೋಕ್ಕೇನು ಕೇಮ್ ಇಲ್ಲ, ಬಡ್ಡಕ್ಕೆ ಮಾಡ್ತೇವೆ. ಅದು ಯಾವತ್ತು ತಲೆ ಕೆಟ್ಟು ನಿಂತ್ಕೊಂಡು ಒಬ್ಬೊಬ್ರಿಗೂ ಏಟ್ ಬಿಡ್ತೀನೋ ನನಗಂತೂ ಗೊತ್ತಿಲ್ಲ. ನನಗೆ ಆ್ಯಕ್ಚುಲಿ ಊಟದಲ್ಲಿ ಕೆಮಿಕಲ್ ಡ್ರಗ್ಸ್ ಕೊಡೋದೇ ಇದಕ್ಕೆ, ಮತ್ತು ಊಟ ಕೊಡೋದೇ ಆಟ ಆಡ್ಸೋದೇ ಇದಕ್ಕೋಸ್ಕರ. ಎನರ್ಜೆಟಿಕ್ ಆಗಿದ್ದರೆ ಖಂಡಿತ ಏಟ್ ಹೊಡಿತಾನೆ ಅಂತ ಗೊತ್ತು ಅವ್ರಿಗೆ. ಅದಕ್ಕೋಸ್ಕರ ನಾನು ಊಟ ಕೊಡೋಕೆ ಆಟ ಆಡಿಸ್ತಾರೆ ಬಡಕ್ಲು. ನಾನು ಅಂಥ ಕ್ಯಾಂಡಿಡೇಟ್. ಎನರ್ಜೆಟಿಕ್ ಆಗಿದ್ದರೆ ಖಂಡಿತ ಇಂಥ ಆಟ ಆಡೋಕೆ ಇಟ್ಕೊಂಡು ಅಲ್ಲ ರಪ್ಪ ಅಂತ ಬಿಟ್ಟೇ ಬಿಡ್ತೀನಿ. ಈಗ ಆ್ಯಕ್ಚುಲಿ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ 28 ಆರ್ಗನೈಸ್ಡು. ಕೇಜ್ರಪ್ಪ AB 9578 ಗಾಡಿ ಅಲ್ಲೆಲ್ಲೋ ಅಳಿಯ ಅಂತ ಹೋಯ್ತು ಗುರು. ಅಳಿಯನೋ ಆಲಿಯನೋ ಏನೋ ಬಂದಿತ್ತು ಗಾಡಿ. 31X1142 ಗಾಡಿ ಅದು. ಅಳಿಯನೋ ಆಲಿಯನೋ ಏನೋ ಇತ್ತು ಗಾಡೀಲಿ. ನೀರು ಇನ್ನೂ ಇಟ್ಟಿಲ್ಲ ಅವರು, ಇಟ್ಕೊಳ್ಳವ ಅಂದ್ಕೊಂಡೆ. ಇಲ್ಲೇ ಷಣ್ಮುಗಮ್ ಸ್ಲಿಪ್ಪರ್ ಹೇಳಿಲ್ವಾ, ಅದೇ ಕತೆ ಹೊಡ್ಕೊಬತ್ತಾ ಇದ್ದೀನಿ. ಷಣ್ಮುಗಮ್ ರಿಲೇಟೆಡು ಅಲ್ಲಿ ಹೊಂಡ ಆ್ಯಕ್ಟಿವ ಆ ಕಡೆ ಹೋಗುವಂಥ. ಅಂದರೆ ನಂಜನಗೂಡು ಕಡೆಗೆ ಹೋಗುವ ಎಲ್ಲ ಆಗುತ್ತೆ ಅದು. ದುರ್ಗಾ ಪರಮೇಶ್ವರ್ ಲೀವ್ ಮಿ ಅಲೋನ್ ಇದಕ್ಕೋಸ್ಕರ ಯಾವುದಕ್ಕೆ ಅದ್ರ ಹೆಸರೇನು ಮಹಾಲಕ್ಷ್ಮಿ ಸ್ವೀಟ್ಸ್ ಕೂಟಿಗೆ ಹೋಗುವಂಥ ಒಂದು, ಇನ್ನೊಂದು ನಂಜನಗೂಡು ರೋಡ್ಗೆ ಹೋಗುವಂತನೂ ಆಗುತ್ತೆ, ಕೊಡಗ ಹೋಗುವಂತಲೂ ಆಗುತ್ತೆ. ಎಲ್ಲ ಆಗುತ್ತೆ ಈ ರೋಡ್ಗೆ ಹೋದರೆ. ಆ್ಯಕ್ಚುಲಿ ಎಲ್ಲ ಒಂದೇ, ಎಲ್ಲನೂ ಸೇರಿಸಿ ಅವ್ರು ಹೇಳ್ತಾ ಇರೋದು. ಯಾವುದೂ ಇದೆಲ್ಲ ಅವರು ಬಿಟ್ಟೇನು ಹೇಳ್ತಾರೆ, ಎಲ್ಲನೂ ಸೇರಿಸ್ಕೊಂಡೆ ಅವ್ರು ಹೇಳ್ತಾ ಇರೋದು. K09 MD 7697 ಗಾಡಿ. ಏನು ಹೇಳೋ ಅವಶ್ಯಕತೆ ಇಲ್ಲ. ಯಾಕೂ ಬರದೇ ಇರೋ 1 ಕೋಟಿ 2 ಕೋಟಿ ಅಂತ ಇರೋದು ಒಂದು ಪಂಚ ಹೇಳ್ಕೊಂಡು ಹೋಗ್ತಾರಲ್ಲ. ಬೃಹಸ್ಪತಿಗಳು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿದ್ರು. ಅಂದರೆ ಇದ್ರು ಜಮೀನು ವಿಷಯ ಮಾತಾಡ್ತಾ ಇರೋದು. ಯಾವುದ್ಯಾವುದಕ್ಕೂ ಯಾಕೋ ಬೇಡದೇ ಇರೋದು 1 ಕೋಟಿ 2 ಕೋಟಿ ಹಂಗೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು 2 ವಿಷಯಕ್ಕೆ ಅನ್ವಯಿಸುತ್ತೆ. ಒಂದು ರಿಲೇಟೆಡ್ ಟು ಮೀ, ನಾನು ದುಡ್ಡು ಬಂದ ತಕ್ಷಣ ಪ್ರಾಪರ್ಟಿ ತೊಗೋಬೇಕು, ವ್ಯವಸಾಯ ಸ್ಟಾರ್ಟ್ ಮಾಡೋದಕ್ಕೆ. ಅದು ಸ್ಪೆಷಲಿ ನಂಜನಗೂಡು ಹೆಜ್ಜಿಗೆ ಇಲ್ಲಿ ಅಂತ ಆಲ್ರೆಡಿ ಸಿಕ್ಕಾಬಿಟ್ಟೆ ವರ್ಷಗಳಿಂದ ಪ್ಲ್ಯಾನ್ ಅದು. ಸೊ ಹೀಗಾಗಿ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಇವರು ರಿಮೈಂಡ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಸೆಟ್ ಆಗೋಗಿದೆ ಆಲ್ರೆಡಿ. DK ಶಿವಕುಮಾರ್ ಯಾವುದೋ ಒಂದು ಪ್ರಾಜೆಕ್ಟ್ ಎತ್ಕೊಂಡಿದ್ದಾರಲ್ಲ ಕೈಗೆ. ಸೊ ಅಲ್ಲಿ ಏನೋ ಕಥೆ ನಡೀತಾ ಇದೆ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಕೂಗಾಡ್ತಾ ಇದ್ದಾನೆ. ಮತ್ತು DK ಶಿವಕುಮಾರ್ ತಂಡದವರು ನಾವು ಪ್ರಾಜೆಕ್ಟ್ ಮಾಡ್ತೀವಿ, 2 ಕೋಟಿ ಕೊಡ್ತಾಯಿದ್ದೀವಿ ಎಕರೆಗೆ, ಹಂಗೆ ಅಂತ ನನ್ನ ಕಥೆ ನಡೀತಾ ಇದೆಯಲ್ಲ. ಸೊ ಅದು ರಿಲೇಟೆಡ್ ನನಗೂ ಇದು ಮುಂಚೆನೇ ಗೊತ್ತಿತ್ತು, ಇದ್ರ ಬಗ್ಗೆ ಅವೇರ್ನೆಸ್ ಇತ್ತು ನನಗೆ. ಅದಕ್ಕೋಸ್ಕರ ನಾನು ಬಂದಿದ್ದ ದುಡ್ಡಲ್ಲಿ ಗೋಲ್ಡ್ ಬೈ ಮಾಡಿಟ್ಬಿಡ್ತೀನಿ, ಅಥವಾ ಫೇಸ್ಬುಕ್ ಶೇರ್ಸ್ ಹೋಲ್ಡ್ ಮಾಡ್ತೀನಿ, ಅಥವಾ ಗೋಲ್ಡ್ ಮಾಡಿ ಬ್ಯಾಂಕಲ್ಲಿ ಇಟ್ಬಿಡ್ತೀನಿ. ಇದು ಮಾಡೋದಿಲ್ಲ, ದುಡ್ಡು ಖರ್ಚು ಮಾಡೋದೇ ಇಲ್ಲ ನಾನು. ಸ್ಪೆಷಲಿ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದೇ ಇಲ್ಲ ಲ್ಯಾಂಡ್ ಮೇಲೆ ಅಂತ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬಿಟ್ಟಿದ್ದೀನಿ. ಈಗ ನನ್ನ ತಲೆ ಒಳಗೆ ಅದೇ ಇರೋದು. ಆನ್ ವೀಲ್ಸ್ ಬದುಕ್ಬಿಟ್ರೆ ಪರವಾಗಿಲ್ಲ, ಇಂಥದ್ದೊಂದು ಬಸ್ ತಗೊಂಡು ಕಸ್ಟಮ್ ಬಿಲ್ಡ್ ಮಾಡಿಕೊಂಡು
ಬಸ್ಸಲ್ಲಿ ಬೈಕೊಟ್ರೆ ಪರವಾಗಿಲ್ಲ, ಲ್ಯಾಂಡ್ ಅಂತ ತೊಗೊಬಾರ್ದು ಅಂತ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾಕಂದ್ರೆ ನನ್ನದೇ ಬ್ರ್ಯಾಂಡ್ ವ್ಯಾಲ್ಯೂ ನನಗೇ ಮುಡುವಾಗ ಸಾಧ್ಯತೆ ಇರ್ತದೆ. ಏನದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಸ್ವಲ್ಪ ದುಡ್ಡು ಬರುತ್ತೆ, ಫಸ್ಟೇ ಎಲ್ಲ ಬಂದ್ಬಿಡಲ್ಲ. ಒಂದೇ ದಿವಸಕ್ಕೆ ನಾನು ಸಾವಿರಾರು ಕೋಟಿ ನನ್ನ ಕೈಗೆ ಬಂದು ತಲುಪಿಬಿಡೋಲ್ಲ. ಸೊ ನನಗೆ ಸ್ವಲ್ಪ ದುಡ್ಡು ಬರುತ್ತೆ. ಸ್ವಲ್ಪ ದುಡ್ಡು ಬಂದ ತಕ್ಷಣ ನಾನು ಒಂದು ಜಮೀನು ಮಾಡೋದು, ಮನೆ ಕಟ್ಟೋದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಖರೀದಿ ಮಾಡಿಕೊಂಡು ಒಂದು ಹೆಕ್ಟೇರೋ 2 ಹೆಕ್ಟೇರೋ ಎಷ್ಟೋ ಒಂದು 5 ಎಕರೆ ಅಂತ ಇಟ್ಕೊಳ್ಳಪ್ಪ, ಒಂದು 5 ಎಕರೆನೇ ಜಮೀನು ಖರೀದಿ ಮಾಡಿಕೊಂಡು ಮನೆ ಕಟ್ತೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಮನೆ ಸುತ್ತಮುತ್ತ ಇರೋ ಲ್ಯಾಂಡ್ ವ್ಯಾಲ್ಯೂ ಎಲ್ಲ ಸಿಕ್ಕಾಪಟ್ಟೆ ಪೀಕ್ ಹೋಗ್ಬಿಡುತ್ತೆ. ಪುನಃ ನಂತರ ಅಲ್ಲಿ ರಿಯಲ್ ಎಸ್ಟೇಟ್ ಎಲ್ಲ ದಂಧೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸೈಟ್ ಮಾಡಿ ಮನೆ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಮಾಡಬೇಕಾಗಿರೋದಲ್ಲಿ ಫಾರ್ಮಿಂಗ್ ಮತ್ತು ಅಗ್ರಿಕಲ್ಚರಿಂಗ್ ಮಾಡಬೇಕಂದ್ರೆ ವ್ಯವಸಾಯ ಮತ್ತು ಕ್ಯಾಟಲ್ ಫಾರ್ಮಿಂಗ್ ಮಾಡಬೇಕು. ಸೊ ನನಗೇನೆ ಲ್ಯಾಂಡ್ ಸಿಕ್ಕಲಿಲ್ಲ ಅಂದರೆ ಕಷ್ಟ. ನನ್ನದೇ ಬ್ರ್ಯಾಂಡ್ ವ್ಯಾಲ್ಯೂ ನಾನೇ ಲ್ಯಾಂಡ್ ವ್ಯಾಲ್ಯೂನ ಜಾಸ್ತಿ ಮಾಡಿಕೊಟ್ಟು ನನಗೆ ಲ್ಯಾಂಡ್ ಸಿಗೋದು ಹಂಗೆ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ ಅದು. ಸೊ ಅಂದರೆ ಆಮೇಲೆ ಮನೆ ಕಿತ್ಕೊಂಡು ಹೋಗೋಕ್ಕೂ ಆಗಲ್ಲ, ಮನೆ ಕಿತ್ಕೊಂಡೋಗಿ ಬೇರೆ ಕಡೆ ಇಡೋಕ್ಕೂ ಆಗೋದಿಲ್ಲ. ಸೊ ಮನೆ ಅಲ್ಲೇ ಬಿಟ್ಬಿಡ್ಬೇಕಾಗ್ಬರುತ್ತೆ. ಸೊ ಮಾಡಿದಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಎಲ್ಲ ವೇಸ್ಟ್ ಆಗೋಗುತ್ತೆ. ನನ್ನ ಪ್ರಾಜೆಕ್ಟ್ ಇರೋದೇ ಮನೆ ಕಟ್ಟೋದಕ್ಕಿಂತ ಮುಂಚೆ ಅಗ್ರಿಕಲ್ಚರಿಂಗ್ ಮಾಡಬೇಕು ಮತ್ತು ಕ್ಯಾಟಲ್ ಫಾರ್ಮಿಂಗ್ ಮಾಡಬೇಕು ಅನ್ನೋದು. ಸೊ ನಾನು ಮಾಡಿದ್ದು ಇನ್ವೆಸ್ಟ್ಮೆಂಟ್ ನಾನು ನನಗೆ ರಿಬೌಂಡ್ ಶಾಟ್ ಬಿದ್ದುಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇನ್ವೆಸ್ಟ್ಮೆಂಟ್ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋದು. ಇದು ಮೊಬೈಲ್ ಚಾರ್ಜು ಯೂಟರ್ನ್ ಹಾಕೊಂಡು ಬಂದು ತೋರಿಸ್ತಾರಲ್ಲ. ಆ್ಯಕ್ಚುಲಿ ಮೊಬೈಲ್ ಚಾರ್ಜರ್ದು ಕತೆ ಹೇಳಿದ್ನಲ್ಲ ನಾನು. ಸೊ ಅದ್ರದ್ದು ಒಮ್ಮೆ ಕತೆ ಕೂತಿರೋದು ನೋಡಿದ್ರು. ಚಿಕ್ಕಬಳ್ಳಾಳ ಅಂತಕ್ಕೆ ಹೋಗುವಂಥ ತೋರಿಸ್ತಾರದು. ಆ್ಯಕ್ಚುಲಿ ಅಡ್ಡಿಡೋದು ಅದು ತಲೆ ಕೆಡಿಸ್ಕೊಳ್ಬೇಡ. ಈಗ ಹೇಳ್ಕೊಬಂದಲ್ಲ ಅಲ್ಲಿಂದ ರಾಜಶೇಖರದ ಅಂಗಡಿಯಿಂದ ಕತೆ ಹೇಳ್ಕೊಬಂದಲ್ಲ, ಏನೋ ದಿಸ್ ದಟ್ ಅಂದ್ಕೊಂಡು. ಸೊ ಅದಕ್ಕೆ ರಿಲೇಟೆಡ್ ನಡೀತಾ ಇದೆ ಈಗ ಆಲ್ರೆಡಿ. ಅದೇನಂದರೆ ಆನ್ಲೈನಲ್ಲಿ ನೋಟಿಫಿಕೇಷನ್ ಬಂದಿದ್ದೇನಪ್ಪ ಅಂದರೆ ಸಿದ್ದರಾಮಯ್ಯ ನಾಳೆ ರಾಜೀನಾಮೆ ಕೊಡ್ತಾರೆ ಅಂತ. ಸೊ ಆಬ್ವಿಯಸ್ಲಿ ಡಿ.ಕೆ. ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಯ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಬೆಳಿಗ್ಗೆಯಿಂದ ಕಥೆ ನಡೀತಾ ಇದ್ದಿದ್ದು. ಏನಪ್ಪ ಅದು ಅಂದರೆ ಶಿವರಾಜ್ಕುಮಾರ್ನ ಕಾಯಿ ಅಂತ. ಶಿವರಾಜ್ ಮಾವಂದಿರು ಅಂದರೆ ನಮ್ಮ ಸುರೇಶ್ ಮಾವ ಮತ್ತು ಅವ್ರ ಹೆಸರೇನು ಇದು ಇದಲ್ಲ, ಕಾರು ಹೋಯ್ತಲ್ಲ, ನೆಕ್ಸಾನ್ ಗಾಡಿ ಹೋಯ್ತಲ್ಲ, ನೆಕ್ಸಾನ್ ಇದ್ರದ್ದು ಅದು ಸರ್ಜಾ ಫ್ಯಾಮಿಲಿ ಓಷನ್ ಬ್ಲೂ ಕಾರ್ ಅದು ನೆಕ್ಸಾನ್ ಸಫಾರಿ. ಏನದು ಅಂದರೆ ಟಾಟಾ ಸಫಾರಿ ಬ್ರೌನ್ ಬ್ಯಾಗು ಅವರ ಬ್ರೌನ್ ಟಾಟಾ ಸಫಾರಿ. ಅಂದರೆ ನವೀನನ್ನು ಸೈಡ್ ಹೊಡ್ಕೊಂಡು ಹೋಗ್ಬಿಡ್ತಾರೆ ನೆಕ್ಸ್ಟ್ ಅವರು ಅಂತ ಏನೋ ಅಡ್ವರ್ಟೈಸ್ ಮಾಡ್ತಿದ್ದಾರೆ. ಏನೋ ಮಾಡ್ಕೊಳ್ಳಿ ಹುಡುಗರು, ಕಲೆಕ್ಟರ್ಸ್ ಬರವ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಆದರೆ ನೆಕ್ಸ್ಟ್ ಓಪನಿಂಗ್ ಆದಮೇಲೆ ನಾನು ಹೆಂಗೆ ಬಿಹೇವ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಫಸ್ಟು ಒಂದು ಆ್ಯಂಟಿಸಿಪೇಟ್ರಿ ಬೇಲ್ ತೆಗೆದುಕೋಬೇಕು ಒಬ್ಬರು. ಯಾರಿಗಾರು ಒಳಗಿಡ್ದುಬಿಟ್ಟು ಕೇಸ್ ಮಾಡ್ಕೊಂಡು ನಾನು ಇಂಜಿನಿಯರ್ಸ್ ಮಾಡಿ ಪೇಪರ್ ವರ್ಕ್ ಎಲ್ಲ ಮಾಡೋಕ್ಕಿಂತ ಮುಂಚೆನೇ ಒಳಗೆ ಫಿಕ್ಸ್ ಆಗ್ಬಿಟ್ಟ ಕಷ್ಟ. ಬೇಕಂತ ಯಾವ್ದಾದ್ರು ಕೇಸಲ್ಲಿ ಫಿಟ್ ಮಾಡಿ ಒಳಗಾಕೋ ಸಾಧ್ಯತೆ ಇರುತ್ತೆ. ಅಂದರೆ ನೋಡಿ, ಒಂದು ಪ್ಯಾಂಟು ಬೇಕಂತ ಸಾಮಾನು ಗುರುತು ಕಾಣಬೇಕು, ಒಂದು ಆ ಥರ ಕ್ಲೀನಾಗಿ ಎಷ್ಟು ಕಟ್ಕೊಂಡು ಬಾಡಿ ಮಾಡೋಂತಂದು ಏನೋ ಹೇಳ್ತಾ ಇದ್ದೆ. ಅದೇ ಕಾಲು ಒಂದು ಎಳ್ಕೊಂಡು ಹೋಗ್ತೀವಿ ಅಂತ. JY 2679 ಗಾಡಿ ಅದು. ಕುಬ್ದಳ ಕನ್ನಡ ಬಾಲಂಗೋಚಿ ಇದು. ದುರ್ಗಾ ಪರಮೇಶ್ವರಿ ದೇವಸ್ಥಾನದವ್ರು ಕೊಟ್ಟಿದ್ದಲ್ಲ ಸೈಕಲು, ಆ ಥರ ಇದೆ ನೋಡಿ. ಬಚ್ಚಿ ಹೇಳಿಲ್ವ ಅವರು, ಅದಕ್ಕೆ ಎಲ್ಲ ಎವಿಡೆನ್ಸ್ಗಳು ಸಿಗ್ತಾ ಇರೋದು. ಇನ್ನೂ ಒಂದು ವೀಡಿಯೋ ರೆಕಾರ್ಡ್ ಆಗಲಿಲ್ಲ, ಅದು ಬಡ್ಡಿ ಬಂದು ರಾಜಶೇಖರ ಅಂಗಡಿಯಿಂದ ನಾನು ಅರ್ಧಂಬರ್ಧ ಬಂದುಬಿಟ್ಟು ವೀಡಿಯೋನೇ ರೆಕಾರ್ಡ್ ಆಗಿಲ್ಲ ಅಂತ ಕತೆ ಹೇಳಿದ್ನಲ್ಲ. ಸೊ ಅಲ್ಲಿ ಅದ್ಭುತವಾದ ಎವಿಡೆನ್ಸ್ಗಳು ಸಿಕ್ಕಿತ್ತು. ಎಲ್ಲ ದುರ್ಗಾ ಪರಮೇಶ್ವರಿ ದೇವಸ್ಥಾನದ್ದು, ಷಣ್ಮುಗಮ್ದು, ಅದು ಇದೆಲ್ಲ. ಷಣ್ಮುಗಮ್ ಕೂಡ ಶಶಿಧರ ದೀಕ್ಷಿತ್ಗೆ ಬರೋದು. ಸಾಫಿಯಾ ಏನೋ ಇದು ಕೂಡ SH ಶಿವರಾಜ್ ಶೆಟ್ಟಿ, ಡಿ.ಕೆ. ಶಿವಕುಮಾರ್ ನೆಟ್ವರ್ಕ್ಗೆ ಬರೋದು. ತಾದಾಪುರ ಬಾಲಂಗೋಚಿ ಅಲ್ಲಿಗೆ ಹೋಗುವಂಥ. ಆ್ಯಕ್ಚುಲಿ ಇದೆಲ್ಲ ಏನೋ ಹೇಳೋ ಅಂದ್ಕೊಂಡೆ. ಮೊಬೈಲ್ ಬ್ಯಾಟ್ರಿ ರಾಜಶೇಖರದ ಅಂಗಡಿ ಬಿಟ್ಟಾಗ 28% ಇತ್ತು, ಈಗ 18% ಇದೆ. ನಿಜ ಹೇಳ್ಬೇಕಾದ್ರೆ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಹಿಡನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಿರೋದು. ಅಂದರೆ ಸ್ಕ್ರೀನ್ ಆಫ್ ಆಗಿರುತ್ತೆ, ಈವನ್ ಡಿಸ್ಪ್ಲೇ ಕೂಡ ಆನ್ ಇರೋದಿಲ್ಲ. ಹೀಗಿದ್ರೂ ಕೂಡ 10% ಬ್ಯಾಟ್ರಿ ಕವರ್ ಆಗಿದೆ. ಬ್ಯಾಟ್ರಿ ಡ್ಯಾಮ್ ಹೋಗಿದೆ ಅಂದರೆ ಲೆಕ್ಕ ಹಾಕಿ ಮೊಬೈಲ್ ಪರಿಸ್ಥಿತಿ ಹೆಂಗಿರಬೇಕು ಅಂತ. ಫ್ಯಾಕ್ಟ್ ಏನು ಅಂದರೆ
ಮೊಬೈಲಲ್ಲಿ ಬ್ಯಾಟ್ರಿ ಪ್ರಾಬ್ಲಮೇ ಇಲ್ಲ ಅಂತ ನನ್ನ ಅನಿಸಿಕೆ. ಸೊ ಪ್ರಾಬ್ಲಮ್ ಏನಪ್ಪ ಅದು ಅಂದರೆ ಇದಾಗಿರುತ್ತೆ, ಏನು ವೈರಸ್ ಇನ್ಫೆಕ್ಷನ್ ಆಗಿರುತ್ತೆ. ವೈರಸ್ ಇನ್ಫೆಕ್ಷನ್ ಅದು ಬಯಾಸಲ್ಲಿ ಏನೋ ಸೆಟ್ಟಿಂಗೆಲ್ಲ ಮಾಡಿಕೊಡ್ತಾರೆ. ಇದು ಮೊಬೈಲ್ ಕೈ ಕೊಟ್ಟರೆ ಮೊಬೈಲ್ ಕಸ್ಟಮ್ ಬಿಲ್ಡ್ ಇದು ಅಂದರೆ ಏನು ಹೆಚ್ಚು ಕಮ್ಮಿ ಮಾಡಿಕೊಟ್ಟಿದ್ದಾರೆ ಮುಂಚೆನೇ, ಅಥವಾ 100% ನ್ಯಾಚುರಾಲಿಟಿ ಮೇಂಟೈನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊಬೈಲ್ನ ಬೇಕಂತಲೇ ಕೆಟ್ಟೋಗುವಂಥದ್ದು ಮೊಬೈಲ್ನ ಕೊಟ್ಟಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಅರೌಂಡ್ 6 ಮಂತ್ಸ್ ಯೂಸ್ ಮಾಡಿದ ತಕ್ಷಣ ಮೊಬೈಲು ಒಂದೊಂದಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಬೇಕು. ಆ ಥರ ಕಂಡೀಷನ್ ಇರುವಂಥ ಮೊಬೈಲ್ಗಳನ್ನು ಹುಡುಕಿ ಕೊಟ್ಟಿರ್ತಾರೆ. ಅಂದರೆ ಫಸ್ಟೇ ಒಂದು ಮೊಬೈಲ್ ತೊಗೊಬಿಡ್ತಾರೆ, ಹೊಸ ಮೊಬೈಲು ತೊಗೊಂಡು ಅದನ್ನು ನನ್ನ ಕೈ ಕೊಡೋದಕ್ಕಿಂತ ಮುಂಚೆ ಯಾವ ಮಟ್ಟಕ್ಕೆ ಅದನ್ನು ಪರಿಸ್ಥಿತಿ ತಂದಿಡಬೇಕು ಅನ್ನೋದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಕ್ಲೀನಾಗಿ ಆ ಸ್ಟೇಜ್ಗೆ ಮೊಬೈಲ್ನ ತೊಗೊಂಡೋಗಿ ಆಮೇಲೆ ನನ್ನ ಕೈ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಹೊಸ ಬಟ್ಟೆ ನನಗೆ ನನ್ನ ಒಂದು ಹೊಸ ಬಟ್ಟೆ ಹಾಕೊಂಡ ತಕ್ಷಣವೇ ಆ ಬಟ್ಟೆ ಸುಮಾರು 1 ತಿಂಗಳಲ್ಲಿ ಕಿತ್ತೋಗ್ಬೇಕು, ಆ ಥರದ್ದೊಂದು ಬಟ್ಟೆ ಕೊಡಬೇಕು ನನಗೆ. ಸೊ ಅವ್ರು ಏನು ಮಾಡ್ತಾರೆ, ಫಸ್ಟೇ ಒಂದು ಹೊಸ ಬಟ್ಟೆ ತೊಗೋತಾರೆ. ಹೊಸ ಬಟ್ಟೆ ತೊಗೊಂಡು ಆ ಬಟ್ಟೆನ ಯೂಸ್ ಮಾಡ್ತಾರೆ, ಅಥವಾ ಆ ಬಟ್ಟೆದು ಥ್ರೆಡ್ ಕಟ್ ಮಾಡೋದು, ಅಥವಾ ಬ್ಲೇಡಲ್ಲಿ ಮಾರ್ಕ್ ಎಳೆಯೋದು, ಅಥವಾ ಮೈಕ್ರೋಟಿಕ್ ವರ್ಕ್ ಅಂತ ನಾನು ಹೇಳ್ತೀನಲ್ಲ, ಅಂದರೆ ದಾರದ ಎಳೆಗಳನ್ನು ಕಿತ್ತಾಕೋದು, ಆ ಥರದ್ದು ಏನಾದ್ರು ಮಾಡಿ ನನ್ನ ಕೈಗೆ ನಾನು ಇದು ಕೊಡ್ತಾರೆ. ಆ ಕಡೆಗೆ ಹೋಗುವಂಥ ಕಟ್ಕೊಳಗೆ ಹೋಗುವಂಥ AA7599 ಗಾಡಿ ಅದು, MW 4381 ಗಾಡಿ ಇದು, K03 MW. ಬಾಚಿ ನಾನು ಇನ್ನೊಂದ್ಸರಿಗೆ ಕಾಯ್ಕೊಂಡಿರೋದು ನಾನು. 54M 3072 ಗಾಡಿ, A09 P3648 ಗಾಡಿ ಇದು. ಯಾವ ರೇಂಜಿಗೆ ಟ್ರಾಫಿಕ್ ಇತ್ತು ಗೊತ್ತಾ ಇಲ್ಲಿ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಏನಂದರೆ ಆ ಕಡೆಗೆ ಹೋಗುವಂಥ ನಂಜನಗೂಡು ಕಡೆಗೆ ಹೋಗುವಂಥ ನ್ಯೂಸ್ ಬ್ರೇಕ್ ಆಗುತ್ತೆ ನಮ್ಮದು. DK ಶಿವಕುಮಾರ್ದು ಇದಾಗ್ತಿದ್ದಂಗೆ ಏನು CM ಪಟ್ಟಕ್ಕೆ ಏರ್ತಾ ಇದ್ದಂಗೆ ಬಹುಶಃ ಇದಾಗ್ಬೋದು, ನ್ಯೂಸ್ ಬ್ರೇಕ್ ಆಗ್ಬೋದು ನಂದು. ಅದಕ್ಕೆ ಪ್ರೆಷರ್ ಬಿಲ್ಡ್ ಮಾಡ್ತಾರದ ಆ ಕಡೆಗೆ ಹೋಗುವಂಥ. AA1094 ಗಾಡಿ ಅದು. ಅಲ್ಲಿ ನಿಂತಿರೋದು ಗಾಡಿ ಇದೆಯಲ್ಲ, ಅದು ಸುರೇಶ. ಹಿಂದ್ಗಡೆ ಬ್ಲ್ಯಾಕ್ ಮತ್ತು ಗ್ರೇ ಇದೆ. ಗ್ರೇ ಕಲರು ಇವನು ಪೊಲೀಸ್, ಅದು ಪ್ರಕಾಶ್ ಐಡೆಂಟಿಟಿ ಒಳಗಡೆ ಹೋಗ್ತಿರೋದು. ಸೊ ಗ್ರೇ ಕಲರ್ ಇರೋದು ಇವನು ಯಾರು, ರಾಶಿಕ. ಬ್ಲ್ಯಾಕ್ ಕಲರ್ ಇರೋದು ಸುರೇಶ. ಸೊ ಅದನ್ನೇ ನಾನು ಹೇಳ್ಕೊಬರ್ತಾರಲ್ಲ, ಅದಕ್ಕೆ ರಿಲೇಟೆಡು. ಅದಕ್ಕೆ ಅದೇ ಹೇಳಿದ್ನಲ್ಲ, ಮಾವಿನಕಾಯಿ ತೋರಿಸಿದ್ರು, ಹಂಗೆ ಆಳು ಮೂಳು ಏನೇನೋ ಕತೆಗೆ ಹೇಳ್ಕೊಂಬತ್ತಾ ಇದ್ದೀನಲ್ಲ ಅವಾಗಿಂದ, ಅದಕ್ಕೆ ರಿಲೇಟೆಡ್ ಅದು. ಅಂದರೆ ರಾಜಶೇಖರದ ಅಂಗಡಿಯಲ್ಲಿ ಯಾಕೆ ಹಂಗೆ ಆಯಿತು ಅಂದರೆ, ಮಾವಿನಕಾಯಿ ಅಂತ ಅಂದರೆ ಮಾವಂದಿರನ್ನು ನೋಡ್ಕೋವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಅಂತ ಹೇಳಿದೆ. ಸೊ ಅದಕ್ಕೆ ಅಲ್ಲಿ ಸಾಕ್ಷಿ ಅದು. ಇವು ಅಷ್ಟೇ, ಗೋಪಾಲಕೃಷ್ಣ ನನ್ನ ಹೆಸರೇನು ಗೋಪಾಲಕೃಷ್ಣ ಅಂದರೆ ಕಾವೇರಿ. ಇದರಲ್ಲಿ ಇದ್ದಾಳಲ್ಲ ಮಹದೇಶ್ವರ, ಎಲ್ಲ ಹಂಗೆ ಎಲ್ಲ ಆರ್ಗನೈಸ್ಡ್ ಇರುತ್ತೆ. ಇದು ಮುಂಚೆನೇ ಪ್ರಿಪ್ಲ್ಯಾಂಡ್ ಇವೆಲ್ಲ. ಕಾವೇರಿ ಇಂಡಿಯನ್ ಟಿವಿಯಲ್ಲೇ ಒಂದು ಹುಡುಗಿ ಇಲ್ಲಲ್ಲ, ಕೀರ್ತಿ ಮತ್ತು ಕಾವೇರಿ ಅವಳ ಸ್ಟೋರಿ, ಮತ್ತು ಕಾವೇರಿ ವಾಟರ್ ಇಶ್ಯೂ. ಮತ್ತು ಕೃಷ್ಣ ಅಂತಿರೋದು ಇವನು, ಅವನ ಹೆಸರೇನು ಚಾಮುಂಡಿ ಬೆಟ್ಟದ ಮೂರ್ತಿ ಇದನ್ನಲ್ಲ, ಕೃಷ್ಣಮೂರ್ತಿ ಯಾರೋ, ಮತ್ತು ನಾಲ್ಗುಡಿ ಕೃಷ್ಣರಾಜನ ಒಡೆಯರ್ ನೆಟ್ವರ್ಕ್ ಅವನ ಮ್ಯಾನೇಜ್ ಮಾಡ್ತಿರೋದು ಅವನು. ಮಹದೇಶ್ವರ, ವಿಭೂತಿ ಮಹದೇಶ್ವರ. ಪೊಲೀಸ್ಗಳು ಸಿಕ್ಕಾಪಟ್ಟೆ ಜನ ಪಾಸ್ ಆದ್ರು ಗುರು, ಸಿಕ್ಕಾಪಟ್ಟೆ ಜನ. ಈಗ ಆ್ಯಕ್ಚುಲಿ ಅಲ್ಲಿ ಒಂದು ವ್ಯಾನ್ ಹೋಗ್ತಿರ್ತದೆ, ಈ ಥರದ್ದು ಎಷ್ಟೊಂದು ವ್ಯಾನ್ಗಳು ಹೋದ್ವು. ಇನ್ನೊಂದು ಪೊಲೀಸ್ ನಾನು ಕರೆಕ್ಟಾಗಿ ಈ ರೋಡು ಆರ್ಗೆಟೇಜ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನನ್ನ ಜೊತೆಯಲ್ಲೇ ಸುಮಾರು ಒಂದು 5-6 ಪೊಲೀಸ್ ಬೈಕ್ಗಳು ಅಂದರೆ ಪೊಲೀಸ್ ಆಫೀಸರ್ಸು ಬೈಕಲ್ಲಿ ಹೋದರು. ಆಂಧ್ರ ಪ್ರದೇಶ್ ಗಾಡಿ KA096649 ರೋಡಲ್ಲೇ ಕುದುರಿಸ್ತಾ ಇರೋದು. AP03 CX2286 ಗಾಡಿ. ಹೆಂಗೆ ರೋಡ್ ಬ್ಲಾಕ್ ಮಾಡ್ಕೊಂಡು ನೋಡಿದ್ರು. ಅವನು ಶಿವರಾಜ್, ಅವನು ದುರ್ಗಾ ಪರಮೇಶ್ವರ ದೇವಸ್ಥಾನದವನು. DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗೋದ್ರಲ್ಲಿದ್ದಾರಲ್ಲ ಅದಕ್ಕೆ. ಮತ್ತು ಹೇಗೆ ಮಾವಿನಕಾಯಿ ಆ ಥರದ್ದು. ಮಾವ ಅಂದರೆ ಸುರೇಶ. ಇವರು ಅಷ್ಟೇ, ಅವರ ಹೆಸರೇನು, ಅವನ ಹೆಸರೇನು ಅದು ಶಿವರಾಜ್ ಕುಮಾರ್. ಇನ್ನೊಂದು ವಿಷಯ ಗೊತ್ತಿರಬೇಕಾಗಿರೋದು ನಮ್ಗೆ ಏನಂದರೆ, ಇವನ ಹೆಸರು ಶಿವರಾಜ್ ಅಂತ ಹೇಳ್ಕೊಂಡಿರೋದು. ಒರಿಜಿನಲ್ ಹೆಸರು ಗೊತ್ತಿಲ್ಲ, ನನಗೆ ಗೊತ್ತಿರೋ ಪ್ರಕಾರ ಶಿವರಾಜ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾನೆ ಅವನು. ಇನ್ನೊಂದೇನೆಂದರೆ, ನನ್ನನ್ನು ಇದರಲ್ಲಿ ನಜರ್ಬಾದ್ ಪೊಲೀಸ್ ಸ್ಟೇಷನಲ್ಲಿ, ಹುಡುಗನ ಪೊಲೀಸೇ, ನಜರ್ಬಾದ್ ಪೊಲೀಸ್ ಸ್ಟೇಷನಲ್ಲಿ ನನ್ನ ಎನ್ಕ್ವೈರಿ ಕರೆದಿದ್ದ ವ್ಯಕ್ತಿ ಇದ್ದಾರಲ್ಲ, ಆ ವ್ಯಕ್ತಿ ಹೆಸರು ನಟರಾಜ್ ಅಂತ. ನಟ ಪ್ಲೇಸ್ ರಾಜ್ ಅಂದರೆ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅಂತ. ಇವನು ಶಿವರಾಜ್ ಕುಮಾರ್, ಅವರು ಡಾಕ್ಟರ್ ರಾಜ್ಕುಮಾರ್.
ಪೊಲೀಸ್ 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 ಈ ಬೈಕೆಲ್ಲ ಬಹುಶಃ ಆಗಲೇ ಬಂದಿದ್ದು ಅಂದ್ಕೊಳ್ತೀನಿ, ಯಾಕೆ ಗೊತ್ತಿಲ್ಲ. ಇವ್ರಿಗಿನ ಬ್ರೌನ್ ಕಲರ್ ಹಾಕ್ತಿರೋದು. ಓಹೋ, ಆಲ್ರೆಡಿ ಎಲ್ಲ ಫಿಲಪ್ ಗುರು. ಎಲ್ಲ ಜಾಗ ಫಿಲಪ್. ರಂಗ ವಿಠಲ ಪಾಂಡುರಂಗ ಎಲ್ಲ ಬನ್ನಿ ಕೊಡೋ ರಂಗ ವಿಠಲ ಅಂದ್ಕೊಂಡು ಮರೆಯಾದೆ. ಬಾಟ್ಲ್ ನೆಗೆಸ್ಬಿಟ್ಟಾರ? ಇಲ್ಲ ಇಲ್ಲ, ತೊಳೆದಿಲ್ಲ. ಬೆಳಗ್ಗೆ ನನಗೆ ಓಡಾಡ್ತಾ ಇದ್ದೀನಿ. ಇವಾಗ ಸೋಪ್ ಎತ್ಕೊಂಬಂದೆ, ಒಂದು 10 ರೂಪಾಯಿ ಕೊಟ್ಬಿಟ್ಟು. ಆ್ಯಕ್ಚುಲಿ ರಂಗೋಲಿ ಬ್ಯಾಗ್ ಅದು ಯಾವುದೋ ಕಂಪ್ನಿದು ಇದೆಯಲ್ಲ, ರಂಗೋಲಿ ಬ್ಯಾಗ್ ಅಂದರೆ ರಂಗೋಲಿ ಮೂವಿ ಇದೆಯಲ್ಲ, ಸೊ ಆ ಥರ ಏನೋ ಹಿಂಗೆ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಏನಾದರೂ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಲ್ಲಿ ಹೋಗ್ತಾ ಇದೆಯಲ್ಲ ಒಮಿನಿ, ಅಲ್ಲಿ ಹೋಗ್ತಾರೋ ಒಮಿನಿ, ಅದು ಒಡೆಯರ್ ಫ್ಯಾಮಿಲಿದು. ಇದ್ರೊಳಗೆ ಕಮಿಷನರ್ ಆಫೀಸ್ ಒಳಗೆ ಹೋಯ್ತು. ಅಲ್ಲಿ ಮೇಲೂ ಕಾಣ್ತಾ ಇದೆ ನೋಡಿ, ಮೇಲೆ ಹೋಗ್ತಾ ಇದೆ. ಈಗ ಪಾರ್ಕಿಂಗ್ ಹೋಯ್ತು. ಒಡೆಯರ್ ನೆಟ್ವರ್ಕ್ ಇದು ಯಾರ್ದೋ ಗೊತ್ತಿಲ್ಲ, ಪೊಲೀಸವ್ರದ್ದು ರಾಜಕಾರಣಿಗಳ್ದ ಗೊತ್ತಿಲ್ಲ. ಸ್ಟ್ರೈಟ್ ಹೋಯ್ತದು ಇನೋವಾ. ಒಮಿನಿ ಅದು ಒಡೆಯರ್ದು ಫ್ಯಾಮಿಲಿದು ಒಳಗಡೆ ಹೋಯ್ತು, ಲೋ ಹೋಯ್ತು. ಅದೇ ಆ್ಯಕ್ಚುಲಿ ನಾನು ಈಗ ಕವರ್ ಮಾಡ್ತಾ ಇರೋದು 2ನೇ ಬಾರಿ ಅದು. ಇದು ಪೊಲೀಸ್ ಆಫೀಸರ್ ಅಮ್ಮ ಹೋಯ್ತಾ ಇರೋದು. ಪ್ರೈಸ್ ಪ್ರೋ ಅದು ಅಂದ್ಕೊಳ್ತೀನಪ್ಪ ಗಾಡಿ ನೋಡಿದ್ರೆ. ನಾವು ಯಾರನ್ನೂ ಪ್ರೈಸ್ ಮಾಡೋದಿಲ್ಲ ಸದ್ಯಕ್ಕೆ, ದೇವ್ರು ಅಂದ್ಬಿಟ್ಟು. ಕಾಲು ನಡುಗರು ಒಂದು ಚಡ್ಡಿ ಬಿಚ್ಕೊಂಡಿರ್ತಾನ ಹುಚ್ಚೋಯ್ಯಕ್ಕೆ. AE 5845 ಮ್ಯಾಗ್ನೆಟ್ K09 KB 6411 ಗಾಡಿ. ಏನಂದರೆ 50% ಶಾನವಿ ಆ ಗಾಡಿ ಹೋಗ್ತಾ ಇದೆಯಲ್ಲ ಅದು. ಅದೇನೆಂದರೆ ಶಾನವಿ ಶಿವರಾಜ್ ಕುಮಾರ್ ಸರ್ಜಾ ಫ್ಯಾಮಿಲಿ ಕಿಶೋರ್ ಸರ್ಜಾ ನೆಟ್ವರ್ಕ್ನ ಶಿವರಾಜ್ ಕುಮಾರ್ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಶಶಿಧರ ದೀಕ್ಷಿತ್ ಕೂಡ ಯಾರೋ ಶಕ್ತಿ ಪ್ರಸಾದ್ ಕೂಡ. ಸೊ ಹೀಗಾಗಿ 50% ಅವ್ರು ತೊಗೊಳ್ತಾರೆ ಅಂತ ಅಡ್ವೊಕೇಟ್ ಮಾಡ್ತಿರೋದು. ಅಂದರೆ ಅವನ ಹೆಸರೇನೋ ಉಮಾಪತಿ ರಾಮಯ್ಯ, ತಮಿಳ್ನಾಡು. ಸೊ ತಮಿಳ್ನಾಡು ಉಮಾಪತಿ ರಾಮಯ್ಯ 50% ಕ್ರೆಡಿಬಿಲಿಟಿ ತಗೊಳ್ತಾನೆ ಅಂತ. ಆ್ಯಕ್ಚುಲಿ ಅವರು ಆ ಕಡೆ ಈ ಕಡೆ ಎರಡೂ ಕಡೆ ಹೀರೋ ಥರ ಕೈನ ಅಗ್ಲಿಸ್ಕೊತಿದ್ದ. ಅದು ಈ ವಿಡಿಯೋ ಕವರ್ ಆಗಿದೆ ಅಂದ್ಕೊಳ್ತೀನಿ. ಏನೋ ಹೇಳ್ತಾರೆ, ಅದಕ್ಕೋಸ್ಕರ ಅದು ಮುಂಚೆನೇ ಹೇಳೋಕ್ಕಾಗಲಿಲ್ಲ. ಅವನು ಉಮಾಪತಿ ರಾಮಯ್ಯ 50% ತಗೊಳ್ತಾನೆ, ನಿಂಗೆ 50% ಸಿಗುತ್ತೆ ಅಂತ ಆ್ಯಕ್ಚುಲಿ ಅಡ್ವೊಕೇಟ್ ಮಾಡ್ತಿರೋದವರು. ಅವನೇನು ಲೌಡನ್ನ ತಗೊಳ್ಳೋದು, ಆಮೇಲೆ ನೋಡ್ಕೊಳ್ಳೋದ. ಅವರೆಲ್ಲ ಬದುಕಿರ್ತಾರೆ ಅನ್ನೋದೇ ಡೌಟು. ಇದು ಊಟ ಹಾಕೋಕ್ಕೂ ಯಾರು ಆ ಕಡೆ ಉಳ್ಕೊಂಡಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋದು ಈ ಮೊಬೈಲಿಂದಾಗಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ವಿಷಯಸ್ ಎಲ್ಲ ಹಾಳಾಗುತ್ತೆ ಕೂಡ. ಯಾರು ಕಾಣಲ್ಲ ಪೊಲೀಸು. ಅದು ಈ ಊರ ಸತಿನ ಆ್ಯಕ್ಚುಲಿ ಅಲ್ಲಿ ಇದೆಯಲ್ಲ, ಕಾರ್ನರ್ ಇದೆಯಲ್ಲ, ಆ ಕಾರ್ನರ್ ಅಂಗಡಿ ಇದೆಯಲ್ಲ, ಹುಡುಗ ಓಡಾಡ್ತಾ ಇದ್ದಾನಲ್ಲ, ಆ ಹುಡುಗರ ಓಡಾಡೋ ಅಂಗಡಿ ಹತ್ರ ಇವನು ಯಾರು ಪೊಲೀಸರು ನಿಂತ್ಕೊಂಡಿದ್ದ. ಅದ್ರ ಪಕ್ಕ ಈ ಆಟೋದವ್ರು ನಿಂತ್ಕೊಂಡ್ರು. ಎಲ್ಲ ಸುತ್ತಮುತ್ತ ಎಲ್ಲ ಜನ ಸೇರಿಕೊಂಡು ಅಷ್ಟೆಲ್ಲ ಪೂರ್ತಿ ಬ್ಲಾಕ್ ಮಾಡ್ಕೊಂಡಿದ್ರು. ವಿಜುವಲ್ ಕವರ್ ಮಾಡೋದ ಅಂತ ಟ್ರೈ ಮಾಡಿದೆ. ಷಣ್ಮುಗಮ್ ಚಪ್ಪಲ್ ಕೊಡಿಸಿದಾರಲ್ಲ, ಆ ಚಪ್ಪಲ್ ಅದು. ಸೊ ಸುತ್ತಮುತ್ತ ಇದ್ರು. ಅದನ್ನು ಕವರ್ ಮಾಡೋದ ಅಂತ ಅಂದ್ಕೊಂಡೆ. ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತಿತ್ತು, ಅಷ್ಟರೊಳಗೆ ಅವರೆಲ್ಲ ಹೊಡೋದ್ರು. ಇಂಟರ್ನೆಟ್ ಕನೆಕ್ಟೆಡ್ ಆಗಿದ್ರೆ ಇದು ಅಪ್ಲಿಕೇಶನ್ಸ್ ಎಲ್ಲ ಇಟ್ಕೊಂಡಿದ್ರು. ಅದೊಂದು ಕತೆ. ಆ ಷಣ್ಮುಗಮ್ ಏನಕ್ಕೆ ತೋರಿಸಿದ್ರು ಅಂದರೆ ಡಿಮ್ಮಿ ಹೋಗ್ತಾ ತಲೆ ಕಡೆಗಳು ಇವರು ಶಾಂಭವಿ ಕೈದು.
ಅದು ಆ್ಯಕ್ಚುಲಿ ಸೀತಾಬಳ್ಳಾರಿ ಹೋಗ್ಲು ತೋರಿಸ್ತಾ ಇರೋದು ಸೀತಾಬಳ್ಳಾರಿ ಐಡೆಂಟಿಟಿ ಅದು. KA09B1605SR ಅಂತ ಇದೆಯಲ್ಲ ಆ ಕಡೆ ಸುಮ್ಮನೆ ಆರೋದು ಮಾಡ್ತಾನೆ. ರೋಡ್ ಖಾಲಿ ಐತೆ, ಹೋಗಲ್ಲಿ ಟ್ರಾಫಿಕ್ ಜಾಮ್ ಐತೆ, ಸಿಗ್ನಲ್ ಬಿದ್ದೈತೆ, ತಿಗ ಮುಚ್ಕೊಂಡು ಹೋಗಿ ಗಾಡಿ ನಿಂತಿರೋ ಬೈಕಲ್ಲಿಂದ ನಿಲ್ಸಿ ಬಿಟ್ಬಿಟ್ಟು ಪೈಂಕ್ ಅನ್ನೋ ಕಿವಿ ಹತ್ರ ಒಂದು ಆರೋದು ಮಾಡ್ದ. HF8227 ಬೈಕ್ ಅದು, ಒಂದು ಸೇಮ್ ಕೇಸು. ಕುಯ್ಕ್ ಅಂತ ಆರೋದು ಮಾಡ್ಬಿಡುತ್ತೆ. ಮುಂದೆ ಯಾರೂ ಇಲ್ಲ, ರೋಡ್ ಪೂರ್ತಿ ಖಾಲಿ ಐತೆ. ಅದೇನಂದರೆ ಶಬ್ದ. ಸೀತಾಬಳ್ಳಾಳ್ದು ರಾಜಶೇಖರದ ಅಂಗಡಿದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದಾಗ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಇದೆ. 8259 ಗಾಡಿ ಅದು. ಗಾಡಿ ಸೂಪರ್ ಆಗದೆ ಗುರು. ಚೆನ್ನಾಗಿ ಪಾರ್ಕ್ ಅಂತ ಆರಾಮ್ ಮಾಡ್ಕೊಂಡು ಹೋಗ್ತಿದ್ದೆಲ್ಲ ಅಷ್ಟೇ ರಿಲೇಟೆಡ್. ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರೆ ಅಂದರೆ ಅಲ್ಲಿ ಹೋದ್ರೆ ಸೌಟ್ ಮಾಡ್ತೀವಿ, ತೊಂದರೆ ಕೊಡ್ತೀವಿ, ಅರ್ಧಂಬರ್ಧ ಊಟ ಹಾಕ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಏನಾದರೂ ಆಗಲಿ ಹೋಗ್ಬಿಡ್ತೀನಿ. ಏನೂ ಇಲ್ಲೇ ನಿಂತ್ಕೊಳ್ಳೋದ್ರ ಬರಲ್ಲ, ಅಲ್ಲಿ ಹೋಗಿ ಅರ್ಧಂಬರ್ಧ ಊಟ ಮಾಡೋದು ಬೆಟರ್ ಅಲ್ವಾ? ಇರಲಿ ಬಿಡಿ. HD 7143 ಏನಂದರೆ ಇಲ್ಲಿ ಮಧುರೊಡೆ ತೊಗೊಂಡಲ್ಲ, ಆ ಮಧುರೊಡೆ ಅಂಗಡಿಯವನ ಹೆಸರು ಕುಮಾರ್ ಅಂತಲೇ ಏನೋ ಇತ್ತು. ನೆನ್ನೆ ಯು ಪೇಮೆಂಟ್ ಮಾಡಿದ್ದಲ್ಲ, ಕುಮಾರ್ ಅಂತ ಏನೋ ಹೆಸರು ಬಂದಿತ್ತು. ಕೇವಲ್ ದುಡಿತಲ್ಲ, ಮತ್ತೆ ಇನ್ನೊಂದು ತೊಗೊಂಡ. HL 2029 ಅಲ್ಲಿ ಆ್ಯಕ್ಚುಲಿ ಒಂದು ಬೈಕಲ್ಲಿ ಹೋಗ್ತಾ ಇದ್ದಾನೊಬ್ಬ. ಅವಡಿ ಪಕ್ಕ ಪಾಸ್ ಆದ್ನಲ್ಲ ಅವನು. ಮತ್ತು ಇಲ್ಲಿ ಕೂತ್ಕೊಂಡಿರೋ ಜನಗಳ ಮಕ್ಕಳು ನೋಡ್ಕೊಳ್ಳಿ, ಹೇಳ್ತೀನಿ ಕತೆ. ಅದು ಸ್ಕೂಟ್ರಲ್ಲಿ ಮೊಬೈಲ್ ಚೆಕ್ ಮಾಡ್ಕೊಂಡು ವಯಸ್ಸಾಗಿರೋನು ಹೆರಿಟೇಜ್ ಹಿರಿಯ ನಾಗರಿಕ ಮೊಬೈಲ್ ನೋಡಿಕೊಂಡು ಮುಂದೆನೇ ಗಾಡಿ ಓಡಿಸ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ನಾನು ಸೈಡ್ ಹೋಗಿಲ್ಲ ಅಂದರೆ ಕೂತ್ಕೊಂಡೇ ಹೋಗ್ಬಿಡ್ತಾ ಇದ್ದ ಬೇಕಂತ ಹಿಡಿಯೋದು. ಪಕ್ಕದ ಕ್ಯಾಂಡಿಡೇಟ್ ಅದೇ ಥರ. ಮತ್ತು ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರಲ್ಲ ಯಾರು, ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರಲ್ಲ ಅವ್ರದ್ದು ಇದು ಆರ್ಗನೈಸ್ಡ್. ಇದು ಎಲ್ಲರೂ ಹೆರಿಟೇಜ್ ಹಿರಿಯ ನಾಗರಿಕರ. ಈ ಆಟೋಗಳಿರೋನು ಹೆರಿಟೇಜ್ ಹಿರಿಯ ನಾಗರಿಕ. ಹನ್ನೆರಡು 45ಕ್ಕೆ ಊಟ ಸ್ಟಾರ್ಟ್ ಆಗೋಗಿದೆ ಇವತ್ತು. ಅರ್ಧ ರೈಸ್ ಮಾತ್ರ ಇರಬೇಕು, ಯಾವುದೇ ಒಂದು ದಿನ ಐಬಿ ಸೀತಾಬಳ್ಳಾರಿ ಬಾಲಂಕೇಶಿ ಏನೋ ಆರ್ಡರ್ ಕ್ರಿಯೇಟ್ ಮಾಡ್ತಾರೆ ಬರೋ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದು ಸೀತಾಬಳ್ಳಾರಿದು ಹೆರಿಟೇಜ್ ಹಿರಿಯ ನಾಗರಿಕರು ಅವರು ಇವರು ಕಟ್ಕೊಳ್ಳೋ ರಮೇಶು. ಅಯ್ಯೋ ಸಿಕ್ಕಾಬಳೆ ಜನ ಇದ್ದಾರೆ. ಯಾವುದೇ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ, ಹಳಬಿದ್ದೇವೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಯ್ಯೋ ಪೂರಕ ಜಾಗ ಇಲ್ಲ ಇಲ್ಲಿ, ಚೆನ್ನಾಗಿದ್ದಾರೆ ಆ ಕಡೆ. ವಿಭೂತಿ ಸುಮಾರು ಜನ ವಿಭೂತಿ ಹಾಕೊಂಡಿದ್ರು, ಯಾಕೆ ಅಂತ ನನಗೂ ಗೊತ್ತಿಲ್ಲ. 5731 ಯಾರೋ ಮುಂದೆ ಮಗ ಗುರು. ಹೆವಿ 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 ಆರೋದು ಮಾಡ್ಕೊಂಡು ಹೋಗ್ತಾನೆ. ಟಿ ಶರ್ಟ್ ಮೇಲೆ ಓದೇ ಇರೋದು ಅದು ಕರೆಕ್ಟಾಗಿ ಇದೇ ಸ್ಪಾಟಲ್ಲಿ ಗುರು. ಈ ಸ್ಪಾಟಿಂದನೇ ಅಲ್ಲಿವರೆಗೂ ಆರೋದು ಮಾಡ್ಕೊಂಡಿರ್ತಾನೆ ಬೋಳಿ ಮಗ. ME 535 ವ್ಯಾಗನರ್ ಆ್ಯಕ್ಚುಲಿ ಈ ಸ್ಪಾಟಲ್ಲಿ ಸಿಕ್ತು. ಜಿಬ್ರಾ ಕ್ರಾಸ್ ಮಾಡಿದ್ನಲ್ಲ ಅವಾಗ ನಾನು ಕೈ ತೋರಿಸ್ತಾ ಇದ್ದೀನಿ, ಹಂಗೂ ಸುಮ್ಮನೆ ಸೀದಾ ಮುಂದೆ ಹೊಟ್ಟಾಯಿತು ವ್ಯಾಗ್ನರ್. ಅದು ಆ್ಯಕ್ಚುಲಿ KA05 ಇರಬೇಕು, ನಾಟ್ ಶ್ಯೂರ್, ನಾನು ನೋಡಲಿಲ್ಲ ಅದು. ಈ ಬಡ್ಡಿ ಮಗ ಮೊಬೈಲಿನ ಮಿಸ್ ಆಗೋದು ಇವರು. ಸಿಕ್ಕಾಬಟ್ಟೆ ಟೈಮ್ ಇತ್ತು, ಮುಂದೆ ಪಾಸ್ ಆಗ್ತಾಯಿತ್ತು. ಪ್ರಾಬ್ಲಮ್ ಏನಾಗಿದೆ ಅಂದರೆ ಮಾಮೂಲಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತಿತ್ತು, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಮಿಸ್ ಆಗೋಯ್ತು. ಹಾಗಾಗಿ ವ್ಯಾಗನರ್ ಕೈ ತೋರಿಸ್ತಾ ಇದ್ರು, ಮುಂದಕ್ಕೆ ಚೆಕ್ ಅಂತ ನಿಂತ್ತಾನೆ ಬಟ್ ಇವಾಗ. ಈ ಪ್ಯಾಲೇಸ್ ಮುಂದೆ ಇರೋ ಗನ್ ಹೌಸ್ ಬಿಲ್ಡಿಂಗ್ಗೆ ದೊಡ್ಡ ದೊಡ್ಡ ಗೋಡೆ ಯಾಕೆ ಕಟ್ಟೋಗೋದು ನನಗಂತ ಗೊತ್ತಾಗಿಲ್ಲ ಗುರು. ಹೋಗೋ ಬರೋರಲ್ಲ ನೋಡ್ಕೊಂಡು ಹೋಗ್ರೆ ಅಂತ ಬಿಡ್ಬೋದಿತ್ತಲ್ವಾ. ಟೂರಿಸಮ್ ಜಾಗ ತಾನೇ ಅದು, ಹೆರಿಟೇಜ್ ಬಿಲ್ಡಿಂಗು. ಆ ಕಾಲದಲ್ಲಿ ಹಿಂಗೆ ಕಟ್ಟಿದ್ದಾರೆ ಎಲ್ಲ. ಅದಪ್ಪ ತೋರಿಸ್ಬೋದಾಗಿತ್ತು ಕಟ್ಟಡಗಳೆಲ್ಲ. ಅದು
ಅದು ಯಾಕೆ ಕಾಂಪೌಂಡ್ ಹಾಕೊಂಡಾರೋ ನನಗಂತೂ ಗೊತ್ತಿಲ್ಲ, ಇನ್ಯಾರು ಹೊಡೆಯೋದೇ ಇದು ಜಾಗ. ಗನ್ ಹೌಸು ಗನ್ನೆಲ್ಲ ಅವ್ರದ್ದು ಅಂತ ಜಾಗ ಅವ್ರದ್ದು ಹಾಕದೇ ಇರ್ತಾ, ಅವ್ರದ್ದೇ ಜಾಗ ಬಿಡ್ಬೋದಿತ್ತಪ್ಪ ಜನಗಳಿಗೆ ನೋಡ್ಬೋದಿತ್ತು ಓಡಾಡೋರು. ಇವರು ಹೊಡೆಯರ್ಸು ಒಳಗೆ ಬಂದೇ ನೋಡಬೇಕು, ಅದಕ್ಕೆ ಒಳಗೆ ಬರಬೇಡ, ಹೊರಗಡೆಯಿಂದ ನೋಡೋಂಗಿಲ್ಲ ನೀನು ಅಂತ, ಒಳಗಡೆಯಿಂದ ಮಾತ್ರ ನೋಡಬೇಕು. ಹೊಡೆಯರ್ಸು ಒಳಗೆ ಹೌದು ಬಿಡಪ್ಪ, ಅದಕ್ಕೂ ಟಿಕೆಟ್ ಮಾಡಿಬಿಟ್ಟು ಬಿಟ್ಬಿಟ್ಟಿರಾಗಿರೋದು ನೋಡ್ಕೊಳ್ಳೋರೋಗಿ. ನನಗಂತೂ ವೆರಿ ಕ್ಯೂರಿಯಸ್ ಅದು, ಒಳಗೋಗಿ ನೋಡಬೇಕು ಒಂದ್ಸರಿ. ಅರಮನೆಯೂ ನೋಡಿಲ್ಲ ನಾನು, ತುಂಬ ಚಿಕ್ಕ ವಯಸ್ಸಲ್ಲಿ ಒಂದು ಸರಿ ಹೋಗಿದ್ದು, ತುಂಬ ಚಿಕ್ಕ ವಯಸ್ಸು ಸ್ಕೂಲ್ ಡೇಸಲ್ಲಿ, ಬಹುಶಃ 3ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ದಾಗ ನೋಡಿರ್ತೀನಿ. ಸೊ ಗನ್ ಹೌಸು ನೋಡಬೇಕು, ಯಾಕಂದರೆ ಮದ್ದು ಗುಂಡುಗಳಿಡುವ ಜಾಗ ಅಲ್ವಾ, ಅವಾಗೆಲ್ಲ ಅದು ಹೆಂಗಿತ್ತು ಅದು ಹೆಂಗೆ ಕತೆ ನಾವು ನೋಡಬೇಕು. ಈ ರಾಜರ ಕಾಲದಲ್ಲೆಲ್ಲ ಹೆಂಗಿಡ್ತಾಯಿದ್ರು ಇದೆಲ್ಲ. ಟಿಪ್ಪು ಸುಲ್ತಾನ್ ಹತ್ರ ನೋಡಬೇಕು, ನೋಡಿದ್ರೆ ಅವನು ರಾಕೆಟ್ ಗೀಕೆಟ್ ಎಲ್ಲ ಕಂಡಿಡ್ದ ಪುರುಷೋತ್ತಮ ಏನಾರು ಇಟ್ಟಿರ್ತಾನೆ. ವಿಶೇಷವಾದ ವೆಪನ್ಸ್ ಎಲ್ಲ ನೋಡೋದಿದ್ರೆ ಒಳ್ಳೊಳ್ಳೆ ವಾರಿಯರ್ಗಳ ಹತ್ರ ನೋಡಬೇಕು. ಟಿಪ್ಪು ಅಂತ ವಾರಿಯರ್ ಪರ್ಫೆಕ್ಟ್ ಕಂಡಿಡ್ದ. ಸ್ವಾಡೆ ಟಿಪ್ಪು ಸುಲ್ತಾನ್ ಬ್ಲೇಡೇ ಕತ್ತಿನೇ ಸಿಕ್ಕಾಬಿಟ್ಟೆ ಫೇಮಸ್ ಅವ್ರದ್ದು. ಸೊ ಅಂಥವ್ರ ಹತ್ರ ವೆಪನ್ಸ್ ಎಲ್ಲ ನೋಡಿದ್ರೆ ಅಂಥವ್ರ ಹತ್ರ ವೆಪನ್ಸ್ ತಿಳ್ಕೊಬೇಕು, ಕಲಿಯೋದು ತಿಳ್ಕೊಳ್ಳೋದು ಎಲ್ಲ ಇರ್ತದೆ. ಇವ್ರ ಹತ್ರ ನೋಡ್ಬೇಕು. ಅದೇನಾದ್ರು ನಮ್ಮ ಮೈಸೂರು ಬಂದಾಗಿಂದ ಕೋಟೆ ಬೀಳ್ಸೋದು ಕಟ್ಟೋದ್ರಲ್ಲ ಅವರ, ಅದು ಯಾವ ದುಡ್ಡ ಕಾಣಲ್ಲ. ಗೌರ್ಮೆಂಟ್ ದುಡ್ಡಲ್ಲಿ ಮತ್ತೆ ಕೋಟೆ ಕಟ್ಕೊಂತವ್ರ ಏನೋ ಗೊತ್ತಿಲ್ಲ, ನೋಡಬೇಕು. ಆ ಕೋಟೆ ಬೀಳ್ಸು ಕಟ್ಟು ಬದಲಾಗಿಲ್ಲೂ ನಡೀತಾನೆ ಐತೆ. ಆ ಪಕ್ಕಕ್ಕೆ ಕಟ್ಟಿದ್ರು, ಆ ಕಡೆ ಕಟ್ತಾವ್ರು ಒಂದು, ಇಲ್ಲಿ ಇನ್ನೊಂದು ಶುರು ಮಾಡ್ಕೊಂಡ್ರು. ಆಗಲೇ ಅದು ಮುಗಿದಿಲ್ಲ, ಆಗಲೇ ಶುರು ಮಾಡ್ಕೊಂಡ್ರು. ಈ ಕೋಟೆ ನೋಡಿದ್ರೆ ಗೊತ್ತಾಗುತ್ತೆ ಯುದ್ಧ ಹೆಂಗೆ ಮಾಡ್ತಾಯಿದ್ರು, ಯಾಕೆ ಕೋಟೆ ಹೆಂಗೆ ಕಟ್ಟೋರು ಅಂತ. I-130 IPL ಅದೆಲ್ಲ ಅರ್ಥ ಇರುತ್ತೆ. 130 ಏನದು ಅಂದರೆ ಯದುವೀರ ಅವ್ರು ಮಾಡ್ತಾಯಿಟ್ರೋದಲ್ಲ ಅದಕ್ಕೆ. ಯಾರೋ ಹುಡುಗ ಇವತ್ತು ಹಾಕೊಂಡು ನೋಡ್ಬಿಟ್ಟು ರೈಸ್ ಬಾತು, ಉದ್ದಕ್ಕೂ ರೈಸ್ ಬಾತ್ ಹಾಕ್ತಾನೆ ಅಲ್ಲಿಂದನೂ. ಯಾರೋ ಗೊತ್ತಿಲ್ಲ, ಒಬ್ಬ ಹೋಟೆಲ್ ರೈಸ್ ಬಾತ್ ಹಾಕೋಗ್ತಾನೆ. ಈಗ ಗಿಡ ಮರದ ಹಳ್ಳಿ ಇದ್ದಾವಲ್ಲ ಪಕ್ಷಿಗಳು, ಅವು ಮತ್ತು ಹಳ್ಳಿಗುಂಚೆ ಆಳು ಮೂಳು ತಿಂತವೆ ಅಂತ ಹಾಕ್ತಿತ್ತು ಅವೆಲ್ಲ. ಧೂಳು ನೋಡಿದ್ರು ಅದು ಯಾವುದೋ ಒಂದು ಐತೆ, ಅಲ್ಲಿ ಟ್ರೈನ್ ಹೋಯ್ತು, ಅದ್ರದ್ದು ಹೊಗೆ ಹೆವಿ ಇದೆ, ಸಿಕ್ಕಾಬಿಟ್ಟೆ ಹೊಗೆ ಬಿಟ್ಟೋಯ್ತು ಅದು ಟ್ರೈನು. ಇನ್ನೂ ಹೊಗೆ ಬಿಟ್ಕೊಂಡು ಹೋಗ್ತಾ ಇದೆ ಅದು ಬಡ್ಡಿ ಮಕ್ಕಂತ. ಅದು ಯಾವ ಕಾಲದಲ್ಲಿ ಮಾಡಿದ್ರು ಅದು ಗೌರ್ಮೆಂಟ್ ಅವರೆಲ್ಲ ಅದೇನಂತ ಅಪ್ರೂವ್ ಮಾಡ್ತಾರೋ. ಒಂದ್ಸರಿ ಅಪ್ರೂವ್ ಮಾಡಿಬಿಟ್ರೆ ಬಿಡಿಗಿತ್ತು ಕಥೆ. ಅದು ಯಾವ ಬ್ಯಾನ್ ಮಾಡೋಂಗಿಲ್ಲ, ಮಾಡೋಂಗಿಲ್ಲ. ಸುಮ್ಮನೆ ಎಷ್ಟಾರು ಹೊಗೆ ಬಿಟ್ಕೊಂಡು ಹೆಂಗಾರು ಹೋಯ್ತಾ ಇರಲಿ. ಆಟೋಗಳಿದ್ದಾವೆ ಈ ಥರದ ಒಂದಷ್ಟು, ಇವು ಸಿಟಿಲಿ ಹಳೆ ಆಟೋಗಳು ಕೊಟ್ಟೋ ಅಂತ ಸೌಂಡ್ ಮಾಡ್ತಾರೆ ಸಿಕ್ಕಾಬಿಟ್ಟೆ. ಹೊಗೆ ಬಿಡ್ತದಪ್ಪ. ಅದು ಅಲ್ಲದೆ ಜನಗಳು ಲಾಭಕ್ಕೋಸ್ಕರ ಪೆಟ್ರೋಲ್ ಅಥವಾ CNG ಏನೋ ಹಾಕೊಂಡು ಓಡಿಸಲ್ಲ ಬಿಡೈತವು. ಮಿಕ್ಸಿಡ್ ಪೆಟ್ರೋಲ್ ಹಾಕ್ಕೊಳ್ತಾರೆ, ಅದರ ಕೆರೋಸಿನ್ ಆಳು ಮುಳು ಮಿಕ್ಸ್ ಮಾಡಿಕೊಂಡು ಓಡಿಸ್ತಾರೆ ಗಾಡಿ. ಇದು ಹೊಗೆ ಬರುತ್ತೆ ಅಷ್ಟಿಷ್ಟಲ್ಲ. ಕೇಳೋದೇ ಇಲ್ಲ. ಪ್ರಾಬ್ಲಮ್ ಏನಂದರೆ ಪೊಲೀಸವರು ಕೇಳೋಕ್ಕೆ ಇಲ್ಲ ಅವ್ರನ್ನ. ಅವರೇ ಕೂತ್ಕೊಂಡು ಹೋಗ್ತಿರ್ತಾರೆ ಅದರಲ್ಲಿ ಹೋಗ್ಸಾಟೆ, ಅವರೇ ಕೂತ್ಕೊಂಡು ಹೋಗ್ತಿರ್ತಾರೆ. ವನವಾಸ ಮುಗಿಲಿ ಮತ್ತಿಲ್ಲ. KF-5A 3232 ಗಾಡಿ ಇದು. ಆರು ನೋಡ್ಕೊಂಡು ಸಾಯ್ತವನೆ. ಮಿನಿ ಬಸ್ ಯಾವ ಗಾತ್ರ ಬಾಡಿ ಬಿಲ್ಡಿಂಗ್ ಮಾಡೋನು ನೋಡಿ ಅದಕ್ಕೆ. ಆ ಬಸ್ಗೆ ಈ ಬಸ್ಗೆ ಏನು ಡಿಫ್ರೆನ್ಸೇ ಇಲ್ಲ. ಅದು ಫುಲ್ ಸೈಜ್ ಇದಕ್ಕೂ ಗಾಡಿಗೂ ಇದಕ್ಕೇನು ಡಿಫ್ರೆನ್ಸೇ ಇಲ್ಲ. ಇದು ಮಿನಿ, ಆ್ಯಕ್ಚುಲಿ ಮಿನಿ ಬಸ್ ಇದು. ಮಿನಿ ಬಸ್ಗೆ ಈ ರೇಂಜಲ್ಲಿ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ ಅವರು. ರೆಗ್ಯುಲೇಷನ್ಸ್ ಇಲ್ಲ, ಅಷ್ಟೇ ಅನ್ನಾರು ತುಂಬ ಹೋಗ್ತಾರೆ. ಸ್ವಲ್ಪ ಸುಸ್ತಾಗ ತಡ್ಕೊಂಬರೋವರೆಗೆ. ಬಹುಶಃ ಇವತ್ತು ಮಳೆ ಬರುತ್ತೆ. ಬೀಳೆ ಸುಸ್ತಾಗ್ಬಿಡ್ತಾಯಿತ್ತು, ಮಲಿಕೋಬೇಕು ಫಸ್ಟ್. ಬ್ಯಾಟ್ರಿ ಬೇರೆ ಇಲ್ಲ, ಮೊಬೈಲ್ ಚಾರ್ಜ್ ಆಗಿಲ್ಲ. 28% ಆಗಿತ್ತು, ದಿಢೀರಂತ 10% ಹೊಡಾಯಿತು. ಈಗ ಆಲ್ರೆಡಿ 18% ಇದೆ. ಅದೇ ಸುಮಾರು ಹೊತ್ತಿಂದ ಬರ್ತಾನೆ ಇದೆ ಬ್ಯಾಟ್ರಿ. 5% ಇದೆ ಈಗ. ಅದು ಎಷ್ಟು ಹೊತ್ತು ಬರುತ್ತಾ ಏನೋ ಗೊತ್ತಿಲ್ಲ.
ಜಾಗ ಫಿಲಪ್ ಇದೆ. ಕಟ್ಕೊಳ್ಳೋ ರಮೇಶ್ ಬೆಳಂಗೊಚ್ಚಿಯವನು ಫುಲ್ ಫಿಲಪ್. ಒಂದು ಎಲ್ಲ ಮೊಬೈಲ್ ಸರ್ಫಿಂಗು, ಇಲ್ಲೊಂದು ಷಣ್ಮುಗಂ ಚಪ್ಪಲ್ ಅದು. ಅಲ್ಲೊಬ್ಬ ಎಲ್ಲ ಫುಲ್ ಫಿಲಪ್ ಆಗಿದೆ. ಅಲ್ಲಿ ಮಲಿಕೊಳ್ತೀನಿ ಅಂತ ಅಲ್ಲೂ ಒಬ್ಳು ವಾಕಿಂಗ್ ಮಾಡ್ತಾಳೆ ನೋಡ. ಅವಳು ಬೆಳಿಗ್ಗೆಯಿಂದ ಇಲ್ಲ ಸಾಯ್ತಾಳೆ ಯಾಕೋ ಗೊತ್ತಿಲ್ಲ. ಪೂರ್ತಿ ಜಾಗ ಫಿಲಪ್ ಆಗೋಗಿದೆ. ಜಾನಂತೂ ಮಲಗಬೇಕು ಆಗಲ್ಲ, ಮಲಗ್ತೀನಿ. ಅಲ್ಲಿ ನೆಲದ ಮೇಲೆ ಸರಿ ದಬಕ್ಕಂದ್ರೆ ಕೊಡ್ತೀನಿ. ಇಲ್ಲೂ ಮಲಿಕೊಂಡಷ್ಟೇ ಯಾರು ಬಂದು ಸುತ್ತಮುತ್ತ ಮಲಿಕೊತ್ಬಿಟ್ಟಿರ್ತಾವೆ. ಭಾಳ ಗಡಾಪ್ಚಕ ಬಂದು ಮಕ್ಳ ಥರ ಬಂದು ಮಲಿಕೋತಾರೆ. ಪ್ರತಿಭಾನ್ವಿತ ವ್ಯಕ್ತಿಗಳು ಪ್ರತಿಭಾ ಹೊರ ಮಹಾಕೋಗೋಸ್ಕರ ಗೊತ್ತಾದ ಹೊತ್ತಾಗೆ ಅದೇನು ದಬಾಕ್ತಾಗುತ್ತೆ. ಫಸ್ಟ್ ಬೆಂಚಲ್ಲಿ ಕೂತಿದ್ದಾರೆ ಎದ್ದೋದ. ಥರ ಹೋಗ್ತೀನಿ, ಅದೇನೋ ಇರುವೆ ಇರಬೇಕು ಅನ್ಸುತ್ತೆ. ಎಲ್ಲ ಚೆನ್ನಾಗಿ ಒದ್ರಕೊಂಡಿದ್ದೋದ. ಹೊರಗಿದ್ದ ಒಂದು ಸರಿ ಒದ್ರಕೊಂಡು ಕೂತ್ಕೊಂಡ, ಪುನಃ ಇನ್ನೊಂದು ಸರಿ ಒದ್ರಕೊಂಡು ಎದ್ದು ಹೊಟ್ಟೆ ಹೋದ. ಇರುವೆ ಇರಬೇಕು, ಇಲ್ಲ ಅಂದರೆ ಹೋಗಿ ನಾವು ಸೆಟ್ಲ್ ಆಗ್ತೀವಿ. ಆ್ಯಕ್ಚುಲಿ ಅಕ್ರೋಪೋವಿಕ್ ಸೆಲೆಕ್ಟ್ KTM ಹೋಗ್ತಾಯಿತ್ತು, ಕಸ್ಟಮ್ ಬಿಲ್ಡ್ ಚೆನ್ನಾಗಿತ್ತು. ಅದು ರೆಕಾರ್ಡ್ ಮಾಡೋಲ್ಲ ಅಂದ್ಕೊಂಡೆ. ಆ ಮೊಬೈಲ್ ಬೇಗ ಆಲ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಿಂತ್ಕೊಂಡ್ರೆ ಅವ್ರು ನನ್ನ ಮೇಲೆ ಹುಡ್ಕೊಂಡ್ರೆ ಕಷ್ಟ. ಬೈಕಲ್ಲಿ ತರಗಿಲ್ತಾರೆ ಮಾಡೋಕ್ಕಿಂತ ಅಂದ್ಕೊಂಡ್ಬಿಟ್ಟು ಕಷ್ಟ ಬಿಡಿಸ್ಬೇಕು. ಅಯ್ಯೋ ಸುಮಾರು ಒಂದು ನಿಮಿಷ ನಿಂತ್ಕೊಂಡೆ. ಬಂಡಿ ಮೊಬೈಲ್ ಆನ್ ಆಗ್ತಾನೆ ಇಲ್ಲ. ಸೊ ಬಂದ್ಬಿಟ್ಟು ಅಂತ ಆ್ಯಕ್ಚುಲಿ KTM ಅಕ್ರೋಪೋವಿಕ್ ಸೂಪರ್ ಆಗಿತ್ತು. ಅಂದರೆ ಕವರ್ ಆಗಿತ್ತು, ಫುಲ್ ಕವರ್ ಮಾಡಿಬಿಟ್ರು. ಕಾಸಲ್ಲಿ ಇರ್ತಾ ಇರೋಲ್ವಾ, ಅಂದರೆ ಜಾಸ್ತಿ ಪ್ರಶ್ನೆ ಮಾಡ್ತಿದ್ದಲ್ವ, ಸೊ ಹೀಗಾಗಿ ಕವರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಆಯಿತು ಅಷ್ಟೇ. ಅದು ಆ್ಯಕ್ಚುಲಿ ರಾಜೇಶ್ ಕೊಡ್ತಾಯಿದ್ದೆ. ಅವ್ರಿಗೆ ಹೆಸರು ಆಯಿತು. ರಾಜೇಶ್ ಕೊಟ್ಟಿದ್ದಲ್ಲ, ಅವಾಗಲೇ ಮಾಡೆಲ್ ಕೊಡ್ತಿದ್ದೆ. ಇವತ್ತು ಮಾಡೆಲ್ ಕೊಟ್ಟಾರೆ ಬ್ರೇಕ್ ಅಂತ ಇರ್ಬೋದು ತೋರಿಸ್ತಾ ಇರೋದು. ಜೊತೆಗೆ ಹುಡುಗಿರು ಕೂತಿದ್ರಲ್ಲ, ಇಬ್ಬರು ಹುಡುಗಿರು ಕೂತಿದ್ದಾರೆ. ಊಟ ಮಾಡ್ತಾ ಕೂತಿದ್ದಲ್ಲ, ಹಿಂದೆ ಇಬ್ಬರು ಹುಡುಗಿರು ಕೂತ್ಕೊಂಡಿದ್ದಾರೆ. ಅವರು ಮೈತ್ರಿ ಮತ್ತು ಸಾನ್ಯಾ ಟೈಲಿಗಳು, ಬಾಲಂಗುಚ್ಚಿಗಳು, ಇವರು ಅಷ್ಟೇ. ಆದರೆ ರಾಜೇಶ ಅವರು ನೆಟ್ವರ್ಕ್ ಅವರು ಟೀಮ್ ಅವರು ಮೈತ್ರಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ಏನು ಹೇಳೋದು, ರಾಜ್ಯ ಸಂಧಾನಗಳು. ಮೈತ್ರಿ ಅಂದರೆ ಗೊತ್ತಲ್ವಾ, ಅದು ಮೈತ್ರಿ ಅಂದರೆ ಟ್ರೀಟಿ ಒಪ್ಪಂದಗಳು ಮಾಡ್ಕೊಳ್ಳೋದಕ್ಕೆ ಅಥವಾ ಟೀಮ್ ಅಪ್ ಆಗೋದಕ್ಕೆ. ಸೊ ಕೆಲಸ ಮಾಡ್ತೀವಿ ಅಥವಾ ಒಪ್ಕೊಳ್ತೀವಿ ಅಂತ ಆ್ಯಕ್ಚುಲಿ ಕ್ರಿಯೇಟ್ ಮಾಡ್ತಿದ್ದಾರೆ. ಊಟಕ್ಕೆಲ್ಲ ಉಪ್ಪಿನಕಾಯಿ, ಊಟಕ್ಕೆ ಹಾಕಿ ಅಂತ ಮಾತಿದೆ. ಸೊ ನಾನು ಹದಿನೈದು ಬೀದಿಗೆ ಬಿದ್ದು ಒಂದೆರಡು ಹಾಕಿದಾಗ ಅದನ್ನ ಕೊಡ್ಬೋದು. ಆಮೇಲೆ ಅವ್ರ ಜೊತೆ ಕಮಿಟ್ಮೆಂಟ್ ಮಾಡ್ಕೊಂಡು ನನಗೇನು ಲಾಭ, ಎಷ್ಟು ಕೋಟಿ ಕೊಟ್ಟರು ಏನು ಪ್ರಯೋಜನ ಅಲ್ವಾ. ಹೊಟ್ಟೆಸ್ಕೊಂಡು ಸಾಯ್ತಾ ಇದ್ದಾಗ ಇಂದ ಕಣ್ಣಲ್ಲೇ ಪ್ರಾಣ ಹೋಗ್ತಿರುವಾಗ ಅನ್ನ ಕೊಡ್ಬೋದು. ಆಮೇಲೆ ಕೋಟಿ ಕೊಟ್ಟರು ಏನು ಪ್ರಯೋಜನ. ಅದಕ್ಕೆ ಹೇಳೋದು ಅನ್ನ ಪ್ರಾಣ ಅಂತ. ಅನ್ನನೇ ಪ್ರಾಣ. ಅನ್ನ ಕೊಟ್ಟಾದರೆ ದಾನಗಳಿಗೆಲ್ಲ ಮಹಾದಾನ ಆಗೋದು. ಅದಕ್ಕೋಸ್ಕರನೇ. ಯಾಕೆಂದರೆ ಅನ್ನ ದಾನಗಳಿಗೆಲ್ಲ ಅನ್ನದಾನ ಕೊಡೋದು. ಯಾಕೆಂದರೆ ಅನ್ನ ಪ್ರಾಣ. ಅನ್ನ ಕೊಟ್ಟಾಗ ಪ್ರಾಣ ಕೊಡ್ತಾ ಇದ್ದಾರೆ. ಉಸಿರಾಡೋದು ಕೊಡ್ತಿದ್ದಾರೆ ಅಂತ. ಅದಕ್ಕೋಸ್ಕರ ಆ್ಯಕ್ಚುಲಿ ಕಂಬಗಳನ್ನ ತೆಗೆದುಕೊಂಡೋದು ಇದೆಲ್ಲ ರೈತರು ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ಇರೋ ನಾಯಿಗಳನ್ನ ಇದು ಮಾಡೋಕ್ಕೆ ಕಷ್ಟ ಇದೆ. ಇವಾಗ ಕಷ್ಟ ಸಿಚುವೇಶನ್ ಇದೆ. ನಾಯಿಗಳನ್ನೆಲ್ಲ ಸಾಯಿಸ್ಬಿಡಿ ಅಂತ ಹೇಳೋಕ್ಕೂ ಆಗಲ್ಲ, ಸಾಯಿಸ್ದೆ ಹಿಡಿಯಕ್ಕೂ ಹೇಳೋಕ್ಕಾಗಲ್ಲ. ಅವಕ್ಕೂ ಗೊತ್ತು ಹೊತ್ತಿದೆ. ಗಂಡು ಮಾತ್ರಕ್ಕೆ ಗೋರಿ ಅವನ್ನೇ ಬಿಟ್ಬಿಟ್ರೆ ಡಬ್ಬಿ ಹೇಳ್ತಾರೆ, ನಮಗೆ ಕಷ್ಟ ಆಗುತ್ತೆ. ಮತ್ತು ಫಾರ್ ಎಕ್ಸಾಂಪಲ್ ಪಾರ್ಕಲ್ಲಿ ಏನಾಗುತ್ತೆ ಗೊತ್ತಾ, ಇವತ್ತು ಕೂಡ ಯಾವುದೋ ನಾಯಿ ಆಟ ಆಡಿಸ್ತಾ ಇದ್ದೀವಿ. ಇವತ್ತು ಪಾರ್ಕಲ್ಲಿರೋ ನಾಯಿಗಳು
ವಾಕ್ ಮಾಡೋಕ್ಕೆ ಬರ್ತಾರಲ್ಲ ಲೇಡೀಸ್ ಆಟ ಆಡಿಸ್ತಿದ್ವು. ಲೇಡೀಸ್ ಇದು ರಾಜಶೇಖರ ಅಂತ ಕೆಲಸ ಮಾಡ್ತಿಲ್ಲ ಅವನ್ನೆಲ್ಲ ಒಂದು ಕಾಲ ಬಿಟ್ಟು ಆರ್ಗನೈಸ್ ಇದೆಲ್ಲ ಇಲ್ಲಿವರೆಗೂ ನೋಡಿ ನಾನು ಅದು ಇಲ್ಲಿವರೆಗೂ ಬರೋ ಹಂಗೆ ಮಾಡಿದ್ದು ಇವರು ಪಾರ್ಕಿಂಗ್ 11B2571 ಎಲ್ಲಿವರೆಗೂ ಗಾಡಿ ತಂದು ನಿಲ್ಲಿಸ್ತಾರೆ ಅಂದರೆ ಫುಟ್ಪಾತ್ ಎಲ್ಲ ಪೂರ್ತಿ ಅಲ್ಲೂ ಬ್ಲಾಕ್ ಆಗೈತೆ. ಫುಟ್ಪಾತಲ್ಲೂ ಹೊತ್ತಾಗಿಲ್ಲ. ತಳ್ಳೋದಕ್ಕೆ ಬರೋದಲ್ಲ ಯಾಕೆ ಗೊತ್ತಾ, ಫುಟ್ಪಾತ್ ಬ್ಲಾಕ್ ಮಾಡಿರ್ತಾರೆ. ಫುಟ್ಪಾತಿಂದ ರೋಡಿಗೆ ಬರ್ತೀವಿ, ರೋಡಿಂದ ಇಲ್ಲಿವರೆಗೂ ಗಾಡಿ ಪಾರ್ಕ್ ಮಾಡಿರ್ತಾರೆ. ಸೊ ಸಡನ್ನಾಗಿ ಅಡ್ಡಾಡಿಗೆ ಬರ್ತಾ ಇರ್ತಾರೆ. ಸೊ ಅವಾಗ ಆದಷ್ಟು ಆ ಕಡೆ ತಳ್ಳೋದಕ್ಕೆ ಟ್ರೈ ಮಾಡೋದಲ್ಲ. ಎಲ್ಲ ಅಪ್ಪಗೆ ಬರ್ತಾರಲ್ಲ ಅವ್ರು ಒಡ್ಡೆ ಆಯಿತು, ಒಬ್ರು ಬರ್ತಾರಲ್ಲ, ಅಪ್ಪಗೆ ಬರ್ತಾರ ಅನ್ನೋದಕ್ಕಿಂತ ಒಬ್ರು ಬರ್ತಾರಲ್ಲ. ಕಡಲೆ ಪುಡಿ ಇಟ್ಟಿರೋದು ಪಿತಾಚಿ ಪುಷ್ಪ ಬೇರೆ ಬರ್ತಾರೆ. ಬಹುಶಃ ರೋಡಲ್ಲಿ ಸಿಗ್ತಾರೆ ದುಡ್ಡು ಗಿಡಿ ಇಸ್ಕೋ ಮೊಬೈಲ್ ತೊಗೊಳಕ್ಕೆ. JE4655 ಗಾಡಿ ಸಿಕ್ಕಾಪಟ್ಟೆ ಸರಿ ಹೋಗಿದ್ದೀವಿ. ಎಷ್ಟು ಬಂದಿರೋದು 2 ವರ್ಷ ವೆಹಿಕಲ್ಗಳು ಅಲ್ಲೇ ನಂಬರ್ ಬಂದು ತೋರಿಸ್ತಾವ. ಎಲ್ಲಿಗೆ ಹೋಗು ಆಳಬಹುದು ಅಂತ ಆ್ಯಟಿಟ್ಯೂಡ್ ಬೇಕು ಹತ್ರ ಹೋಗು. ಇಲ್ಲೇ ಎಷ್ಟು ದುಡ್ಡು ಊಟ ಆಟ ಆಡ್ತಾರೆ. ಜಾಸ್ತಿ ಬಜೆಟ್ ಮುಂಚೆ ಹೆಚ್ಚು ಆಟ ಬೇಡ. ಇವನು ಅಷ್ಟು ಬೇಕು ಅಂತ ಮಾಡಿರೋದು ಎಲ್ಲ ಆರ್ಗನೈಸ್ ಅದು. ಪೂರ್ತಿ ಆರ್ಗನೈಸ್ ಅದು ಓದ್ತಿಂದ ಕರೆಕ್ಟಾಗಿ ನಾನು ಬಾಗಿಲೇ ಹೋಗ್ತಿದ್ದಂಗೆ ಈಚೆ ಬರ್ತಾನೆ ಬಾಗಿಲಿಂದ ಓದ್ತಿದ್ದ. ಹತ್ತಿರ ಸ್ಟೈಲ್ ನೋಡಿದ್ರು JE42 ಡೆವಲಪ್ಮೆಂಟ್ ಹತ್ತಿರ ಸ್ಟೈಲ್ ಸರದಾಗಿ ಅದೇನಂದ್ರೆ ನಾನು ಮಾಮೂಲಿ ಅದು ಸ್ಟೋರಿ ವೆರಿ ಓಲ್ಡ್ ಸ್ಟೋರಿ. ಬಾಗಿಲ ಹೋಗ್ತಿದ್ದಂಗೆ ಚಕ್ಕ ಅಂತ ಈಚೆ ಬರ್ತಾನೆ. ಸೊ ಈಗೇನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾಗ ಇನ್ನೊಬ್ಬ ಸ್ಕೂಟ್ರವನು ಪಾರ್ಕ್ ಮಾಡೋ ಸರಿ ಕಂಡಿರುತ್ತೆ. ಇದಿಷ್ಟು ಆಗಿರುತ್ತೆ ಬಾಗಿಲು ಬಂದಿರಲ್ಲ ಅಂತ ಆಳುಗಳು ತುಂಬ ಹಾಕಿದಾರಲ್ಲ ಅಂತ. ಬಹುಶಃ ಅದು ನೆಕ್ಸ್ಟ್ ಟೈಮ್ ನೀನು ಬಂದಾಗ ರೋಡ್ ಸೈಡ್ ಆರ್ಗನೈಸ್ ಲೈಟ್ ತುಂಬ 7602 ಗಾಡಿ ಇರೋದು ನಂಬರ್ ಪ್ಲೇಟ್ ಇಲ್ಲ, ಇನ್ನೂ ನಂಬರ್ ಪ್ಲೇಟ್ ಇಲ್ಲ, ಹೆಡ್ಲೈಟ್ ಇಲ್ಲ. ಬಿಫೋರ್ ಇಟ್ ಇಸ್ ವರ್ಕ್, ಆಫ್ಟರ್ ವರ್ಕ್ ಇಲ್ಲ, ಬಿಫೋರ್ ವರ್ಕ್ ಇಲ್ಲ. JR6423 ಗಾಡಿ ಅದು. ಹೆವಿ ಸ್ಪೀಡಲ್ಲಿದೆ ಕವರ್ ಹಾಕೊಂಡು ಫುಲ್ ಕರ್ಕೋಗ್ಬಿಟ್ಟಿರ್ತಾರೆ ಅವರಿಂದ. ಜೊತೆಯಲ್ಲಿ ಆ್ಯಕ್ಚುಲಿ ನಾನು ಮೊಬೈಲ್ ಚಾರ್ಜ್ ಮಾಡ್ಕೊಂಡು ರೈಲ್ವೆ ಸ್ಟೇಷನಿಂದ ಹೊರಟ್ನಲ್ಲ. ಸೊ ಅಲ್ಲೇ ಚಕ್ಕ ಅಂತ ಬರ್ತಾರೆ ಜೊತೆಯಲ್ಲಿ ರೈಲ್ವೆ ಸ್ಟೇಷನಲ್ಲೇ ಸ್ಟಾರ್ಟ್ ಆಯ್ತು ಬಾಬಾ ಸ್ವಲ್ಪ ಮಾಡಿದ್ರೆ ಕುತ್ಕೊಂಡ್ಬಿಟ್ಟೆ. ಪಕ್ಕದಲ್ಲಿ ಚಾರ್ಜ್ ಮಾಡ್ಕೊಂಡು ನಾನು ಬ್ಯಾಗ್ ಹತ್ರ ಹೊರಟ ತಕ್ಷಣ ಪಕ್ಕ ಕೂತಿದ್ದೆ ಅವನು ಒಬ್ಬ ಬ್ಯಾಗ್ನ ತಗೊಂಡು ಜೊತೆ ಬರೋ ಸ್ಟಾರ್ಟ್ ಮಾಡೋಣ. ನಾನು ತೆಜ್ಜೆ ಅಟ್ಟೆ ಅಲ್ಲೇ ಕೂತ್ಕೊಂಡೆ. ತೆಜ್ಜೆಲ್ಲಿ ಇಡಲಿಲ್ವೇ ನಾನು ಬರೋದೈದು ರಜೆ ಹೋಗ್ಲಿಕ್ಕೆ ಜೊತೆ ಬರ್ತಾ ಇದ್ದರೆ ಗೊತ್ತಾಗ್ತಕ್ಕ ಸಿದ್ಧ ಕೂತ್ಕೊಂಡ್ಬಿಟ್ಟೆ. ಸೊ ಅದಾದಮೇಲೆ ಅಲ್ಲಿಂದ ಮುಂದಕ್ಕೆ ಅವ್ರು ಸ್ಕಿಪ್ ಮಾಡ್ಕೊಂಡು ಬಂದು ಕೂಡ ಹಿಂಗೆ ತಗೊಬಿಟ್ಟೈತೆ.
ಕಾಟ ತಪ್ಪಿಲ್ಲ ಹಿಂಗೆ. ಪದಗಳು ಇದು ಬೇಕಾಗದೆ ಇರ್ತಾರೆ. ಅದು ಚೆನ್ನಾಗಿ ಗೊತ್ತಿದೆ. ಅದು ಮುಂದಕ್ಕೆ ಹೋಗಿ ಮುಖ ಕವರ್ ಮಾಡ್ತೀನಿ ಅಂತ ಅದಕ್ಕೋಸ್ಕರ ಹೊರಗಡೆ ಅದು ರಸ್ತೆದ ಚಾಳ ಗಿಡಗಳಿಗೆ ಓಡಿಸ್ತಾ ಇದ್ದಿದ್ದು. ಇವಾಗ ಯಾವ ಗಾಡಿ ಓಡಿಸ್ತಾರೆ ಗೊತ್ತಿಲ್ಲ. ನಾನು ಬಂದಾಗ ಈ ಗಾಡಿ ಓಡಿಸ್ತಾರೆ, ಸ್ಕೂಟರು. ಪಲ್ಸರ್ 150 ಸೆಕೆಂಡ್ ಹ್ಯಾಂಡ್ ಗಾಡಿ ಇತ್ತು ಹೊರಗಡೆ ಅಷ್ಟು. ಅದು ಆಗಲೇ ತೋರಿಸೋ ಪ್ರಯತ್ನ ಮಾಡ್ತಾರೆ ಗಟ್ಟಿಗೆ ಹೆಂಗಿಟ್ಟರು ಇದು ಅಷ್ಟೇ. ನಮ್ಮ ದೇಶದಲ್ಲಿ ಕಾಲೇಜ್ ಸುವ್ಯವಸ್ಥೆ ಚೆನ್ನಾಗೈತೆ. ಅದು ಪಾಲಿಸೋರು ಕೇಳೋರು ಯಾರೂ ಇಲ್ಲ. ಯಾರು ಪಾಲಿಸೋದೇ ಇಲ್ಲ, ಅದಕ್ಕೋಸ್ಕರ ಕೇಳೋರು. ನನ್ನ ಪ್ರಕಾರ ಹೇಳೋದಾದರೆ ನಮ್ಮ ದೇಶ ಯಾಕೆ ಹೀಗಿದೆ ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ದೇಶದ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಮತ್ತು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗಳು ಅಂದರೆ ಸರ್ಕಾರಿ ಅಧಿಕಾರಿಗಳು ಹೇಳಿದ್ರೆ ಶಿಸ್ತಾಗಿ ಸಾಹೇಬರು ಸಲ್ಯೂಟ್ ಕೊಡ್ಬಿಟ್ಟು ಸಂಬಳ ಇಸ್ಕೊಂಡು ಅಷ್ಟೇ ಅವ್ರು ಮಾಡ್ತಾ ಇರೋದು. ಅವರು ನೆಟ್ಟಿಗೆ ಕೆಲಸ ಮಾಡಿರೋ ನಮ್ಮ ದೇಶ ಹಿಂಗೆ ಇರ್ತಿರಲಿಲ್ಲ. ಅವರು ನಮ್ಮ ದೇಶ ಅಷ್ಟೋ ಸುಧಾರಿಸಿದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಪ್ರೈವೇಟ್ ಕಂಪನೀಸ್ಗಳು. ಅವರು ಪ್ರೈವೇಟ್ ಕಂಪನಿಗಳು ಮಾಮೂಲಿ ಸಾಮಾನ್ಯರು ತಾವು ಅಟ್ಲೀಸ್ಟ್ ಗೌರ್ಮೆಂಟ್ ಎಂಪ್ಲಾಯ್ರ ಬದುಕಿಸ್ಕೊಳ್ಳೋಕ್ಕಾಗಲ್ವಲ್ಲ. ಸೊ ತಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ತಮ್ಮ ವೈಯಕ್ತಿಕ ಲಾಭಗಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅಷ್ಟೋ ದೇಶ ಮುಂದುವರಿತಾ ಇದೆ, ಅವರು ಬೆಳೀತಾರೆ. ಈ ಸರ್ಕಾರಿ ಅಧಿಕಾರಿಗಳು ದುಡ್ಡನ್ನು ಹಾಳು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಫೋರ್ಸ್ ಯಾವುದೋ ಹೊಸ ಗಾಡಿ ಬಿಟ್ಟಿದ್ದಾರೆ, ಫೋರ್ಸ್ ಎನ್ ಅಂತ ಇರಬೇಕದು, ಕಾರ್ಗೋ 92 ರೂಪಾಯಿಗಳು. ಸ್ವಲ್ಪ ಹೊತ್ತು ಮುಂಚೆ ನೋಟಿಫಿಕೇಶನ್ ಬರ್ತದೆ, ಅದಕ್ಕೆ ಆದರೆ ಅದೇ ಗಾಡಿ ತಗೊಬಂದಿದೆ. ಹೊಸ ಗಾಡಿ ನೋಟಿಫಿಕೇಶನ್ ಕಳ್ತಾರಲ್ಲ, ಅದು ತೊಗೊಬಂದರೆ ರೋಡ್ ಪ್ರೆಸೆನ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತಾ ಇರೋದು ಆ್ಯಕ್ಚುಲಿ. ಈ ಜಾಗದಲ್ಲಿ ಜನ ಕೂತ್ಕೊಂಡಿದ್ದಾರೆ, ವಿಚಿತ್ರವಾದ ಜನಗಳು. ಎರಡು ತೋರಿಸ್ತೀನಿ. ಬೇಸಿಕಲಿ ಈ ಕಡೆ ಮಲಕ್ರಿಯಲ್ಲಿ ಲವರ್ಸ್ ಕೂತ್ಕೊಂಡು ಮುದ್ದು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇವರಿಗೆ. ಇನ್ನೊಬ್ಬರು ನಾನು ಮೇಲೆ ಕೂತ್ಕೋತೀನಲ್ಲ, ಆ ಜಾಗದಲ್ಲಿ ಮಾಮೂಲಿ ಈಶಾಗಳು ಕೂತ್ಕೊಂಡು ಗಲಾಟೆ ಮಾಡ್ತಾ ಇರ್ತಾರಲ್ಲ, ಅವ್ರುಗಳು ಕೂತ್ಕೊಂಡಿರೋದು ಇಲ್ಲಿ ಲವರ್ಸ್ಗಳು. ಇಲ್ಲಿ ಯೂಟ್ಯೂಬರು, ಹೆವಿ ಗೇಮರ್ ಎಲ್ಲಿ ಇಲ್ಲ, ಯೂಟ್ಯೂಬರ್ ಯೂಟ್ಯೂಬ್ ವಾಚ್ ಮಾಡ್ತಾ ಇರ್ತಾರಲ್ಲ ಅವ. ಪಾರ್ಕಲ್ಲಿ ಎಷ್ಟೊಂದು ಜಾಗ ಖಾಲಿ ಐತೆ, ಅಲ್ಲಿವರೆಗೂ ಜಾಗ ಖಾಲಿ ಐತೆ. ಎಲ್ಲ ಬಾಯಲ್ಲಿ ಕೂತು ಓಡ ಮಾಡ್ತಾನ. ಇಡೀ ಪಾರ್ಕ್ ಖಾಲಿ ಐತೆ ಗುರು, ಇಡೀ ಪಾರ್ಕ್ ಖಾಲಿ ಐತೆ. ಕೂತಿರೋದು ಎಲ್ಲಿ ಅಂದರೆ ನಾನು ಕೂತ್ಕೋತೀನಲ್ಲ ಜಾಗಗಳು, ಮಲ್ಕಿನ ಸಾಯಂಕಾಲ ಹೊತ್ತು ಅದರಡೇ 2 ಬೆಂಚಲ್ಲಿ ಕೂತ್ಕೊಂಡವ್ರ ಜನ. ಇಡೀ ಪಾರ್ಕ್ ಫುಲ್ ಖಾಲಿ ಐತೆ. ಇಲ್ಲ ನೋಡು, ಇಡೀ ಪಾರ್ಕ್ ಖಾಲಿ ಐತಾ. ನಾನು ಕೂತ್ಕೊಳ್ಳೋ ಜಾಗದಲ್ಲಿ ಮಾತ್ರ ಕೂತಿರೋದು. ಇಲ್ಲೊಂದು, ಅಲ್ಲೊಂದು. ಇಲ್ಲೊಬ್ಬರು ವರ್ಕೌಟ್ ನೆನ್ನೆಯಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿರೋರು, ಇಬ್ಬರು ಕುತ್ಕೊಂಡಿದ್ದಾರೆ.
ಇಡೀ ಪಾರ್ಕ್ ಖಾಲಿ ಐತೆ. ಒಬ್ಬನೇ ಇಲ್ಲ, ಒಂದು ಬೆಂಚಲ್ಲಿ ಒಬ್ಬರೇ ಗೊತ್ತಿಲ್ಲ ಅವರು. ಕರೆಕ್ಟಾಗಿ ನಾನು ಕೂತ್ಕೊತೀನಲ್ಲ ಅದೇ ಜಾಗದಲ್ಲಿ ಕೂತ್ಕೊಂಡಿರೋದು ಇಬ್ಬರು. ಅವನದಂತೂ ಹೆವಿ, ಯಾರು ಯೂಟ್ಯೂಬ್ ನೋಡ್ತಾನಲ್ಲ ಅವನದು ಅಯ್ಯೋ ಶಿವ ಕುಡಿದು ಕಕ್ತಾನೆ ಅವನು. ಎಲ್ಲ ಬೆಂಚ್ಗಳು ಪಕ್ಕ ಕಕ್ಕಿ ವಾ ಬೆಳಗಾನೆ ಐದು ಕಕ್ತಾನೆ ಅವನು. ಎರಡನೇ ಬೆಂಚಲ್ಲಿ ಒಬ್ಬ ಮಲಗಿದ್ದಾನೆ. ಅದು ಹೇಳೋದು ಮಾಡ್ತಾಬಿಟ್ಟೆ, ಸಾರಿ. ಹೋಗುವಾಗಲೇ ನೋಡಿದೆ ಇಲ್ಲಿ ಮಲಗಿದ್ದಾನೆ. ಕಟ್ಲೆ ಕಾಣಲ್ಲ ಬಿಡಿ, ಹಿಡಿದೆ ಕವರ್ ಮಾಡೋದು. ಫ್ಯೂಚರ್ ಡೇಸ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಎಫೆಕ್ಟ್ ಹಾಕಿದ್ರೆ ಅನುಕೂಲ ಆಗುತ್ತೆ. ಸೊ ಎರಡನೇ ಬೆಂಚಲ್ಲಿ ಮಲಗಿದ್ದಾರೆ. ಆ ಕಡೆ ಲಾಸ್ಟಲ್ಲೆಲ್ಲ ಮಲಗಿದ್ದಾರೆ. ಲಾಸ್ಟಲ್ಲಿ ಅಂದರೆ ನಾನು ಕೂತ್ಕೋತೀನಲ್ಲ ಪರ್ಫೆಕ್ಟಾಗಿ ಅದೇ. ಇಲ್ಲಿ ನಾನು ಕೂತ್ಕೋತೀನಿ ಅಂದರೆ ಪಕ್ಕದಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಾ ಇರೋದು. ಕುಡಿದ್ಬಿಟ್ಟು ಎಷ್ಟು ಅಸಹ್ಯ ಗೊತ್ತಾಗೋದು. ಅವನು ಕುಡಿದ್ಬಿಟ್ಟು ಅನ್ಕೊಂಡು ಕಕ್ಕಿ ಎಲ್ಲನೂ ತುಪ್ಪಕ್ಕಂತ ಉಗಿತಾ ನಿಂತಿರ್ತಾನಲ್ಲೇ. ಅದು ನೋಡ್ರೆ ನಿಜವಾಗ್ಲೂ ತಿಂದಿರೋನು ಯಾರಿಗಾದರೂ ಅಸಹ್ಯ ಮಾಡ್ಕೊಂಡು ಹೊಟ್ಟೆ ಇರೋದಲ್ಲಿ ಈಚೆ ಬಂದ್ಬಿಡ್ತದೆ. ವಾಂತಿನೇ ಮಾಡ್ಬಿಡ್ತಾರೆ. ಅವ್ನು ವಾಂತಿ ಮಾಡ್ತಿರೋದು ನೋಡಿದ್ರೆ ಅಷ್ಟು ಅಸಹ್ಯವಾಗಿ ಬಿಹೇವಿಯರ್ ಅವನು. ನಾಯಿಗಳು ಅವಳಿ ನೋಡ್ಬೋದು ಇಲ್ಲಿ. ಅಯ್ಯೋ ಎಷ್ಟೋ ನಾಯಿಗಳು ಬಂದವೆ. ಯಾವುದೋ ಒಂದು ಮನೆ ನಾಯಿ ತಪ್ಸ್ಕೊಂಬಂದ್ಬಿಟ್ಟೈತೆ. ಪಾರ್ಕಲ್ಲೇ ಓಡಾಡ್ತೈತೆ. ಅದು ಯಾರೋ ವಾಕಿಂಗ್ ಬಂದಾಗ ಕಿತ್ಕೊಂಬಂದ್ಬಿಟ್ಟೈತೆ. ಇಲ್ಲಿ ಎಷ್ಟು ಆಗ್ಯಾವ. ಎಷ್ಟಾಗ್ಯಾವ ಗೊತ್ತಾ ಇಲ್ಲಿ? ಸುಮಾರು 1 2 3 4 5 6 7 8 9 ನಾಯಿ ಕಾಣ್ತಾವೆ ನನ್ನ ಕಣ್ಣಿಗೆ ಇಲ್ಲಿ. 9 ನಾಯಿ. ಇಲ್ಲಿ ಎಷ್ಟಾಗ್ಯಾವ. ಕ್ಯಾಮ್ರಾ ಎಲ್ಲ ನೀರು ಧೂಳು ಆಳು ಮೂಳು ಎಲ್ಲ ಕೂತಿ ಕ್ಯಾಮ್ರಾ ಹೊಟ್ಟೋಗಿದೆ. ತಗೋ ಇಲ್ಲೂ ಒಂದು ಈ ಕಡೆ ಇಲ್ಲ ಆ ಕಡೆ ಹೋಗಿರೋದು. ಇದು ಯಾವುದೊಂದು ಲ್ಯಾಬ್ ರೀಡರ್ ನಾಯಿ ಬಂದ್ಬಿಡೈತೆ. ಯಾವಾಗಿಂದ ಓಡಾಡ್ತೈತೆ ಇಲ್ಲಿ. ಲ್ಯಾಬ್ ರೀಡರ್ ಅದು ಮನೆಯಿಂದ ತಪ್ಪಿಸ್ಕೊಬಂದೈತೆ. ಯಾವುದೇ ಹೆಣ್ಣಾಯಿಂದ ಬಂದ್ಬಿಟ್ಟೈತೆ ಅದು. ಓಡ್ತಾ ಕಿತ್ಕೊಂಡೆಲ್ಲ ಈಗ ಹೆಣ್ಣಾಯಿಂದ ಓಡಾಡ್ತಾ ಇವೆಲ್ಲ. ನಮ್ಮನ ಭಾಗ ಕಡೆಗೆ ಬೇಕಂತ ಕಾರ್ನ ಇಳಿಸ್ಬಿಟ್ಟು ಯೂರಿನ್ ಮಾಡ್ತಿರೋದು ಬಸ್ ಒಳ ಮಗ. ಅವು ಸ್ಕೋಡಾ ಕಾರ್ ಇರಬೇಕದು. ಯಾವುದೋ ಒಂದು ಕಾರ್ ಹೋಟೆಲ್ಲಿ ಹಾಳು ಬಿದ್ದೋಗ್ಲಿ ಈ ಕಾರ್ ನಿಲ್ಲಿಸಿದ್ದಾನೆ. ನಿಲ್ಲಿಸ್ಬಿಟ್ಟು ಯೂರಿನ್ ಪಾಸ್ ಮಾಡ್ತಿರೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಅಪ್ಲೋಡ್ ಮಾಡಿದ್ದು ಈಗ ಸ್ವಲ್ಪ ಹೊತ್ತು ಮುಂಚೆ. 2006ನೇ ಇಸ್ವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸತ್ತಿರೋದು. 2016ರಲ್ಲಿ ಬಿಳಿಗಿರಿಗಾನ ಸತ್ತಿರೋದು. 2026ರಲ್ಲಿ ಯಶ್ ಮತ್ತು ಯದುವೀರ್ ವಿಕೆಟ್ ಹೋಗ್ಬೋದು ಅಂತ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಿದ್ದೆ. ಏಪ್ರಿಲ್ 2013ರಲ್ಲಿ ನನಗೆ ತೊಂದರೆ ಕೊಟ್ಟರು ಒಡೆಯರ್ ಫ್ಯಾಮಿಲಿಯವರು. ಬಿಳಿಗಿರಿನ ಮುಂದೆ ಇಟ್ಕೊಂಡು ಅದೇ ವರ್ಷ ಶ್ರೀಕಂಠ ದತ್ತ ನರಸಿಂಹ ರಾಜೇಂದ್ರ ಒಡೆಯರ್ ಹೊಗೆ ಹಾಕ್ಸ್ಕೊಂಡಿರೋದು ಡಿಸೆಂಬರಲ್ಲಿ. ಸೊ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೆ ನಾನು ಚಾಟಿಂಗಲ್ಲಿ. ಸೊ ಅದಕ್ಕೆ ಅವನಲ್ಲಿ ಯೂರಿನ್ ಪಾಸ್ ಮಾಡ್ತಿರೋದು. ನಿಲ್ಸ್ಕೊಂಡೇ ಕೂತಾರ. ನಿಲ್ಸ್ಕೊಂಡೇ ಇದ್ದಾನೆ. ಯೂರಿನ್ ಪಾಸ್ ಮಾಡ್ಬಿಟ್ಟು ಹೋಗ್ತಿಲ್ಲ, ನಿಲ್ಸ್ಕೊಂಡೇ ಇದ್ದಾನೆ. ಅದು ವೆರಿ ಕಾಮನ್ ಇಲ್ಲಿ. ತುಂಬ ಕಾರ್ಗಳು ನಿಂತ್ಕೊಳ್ತವೆ ಇಲ್ಲಿ. ನಿಲ್ಲಿಸ್ಬಿಟ್ಟು ಎಣ್ಣೆ ಹೊಡಿತಾ ಇರ್ತಾರೆ. ಎಣ್ಣೆ ಹೊಡಿತಾರೆ, ಗಣ್ಣೆ ಹೊಡಿತಾರೋ, ಎಣ್ಣೆ ಹೊಡಿತಾರೋ, ನಾಟಕ ಹೊಡಿತಾ ಇರ್ತಾರೆ. ಹೋಟೆಲ್ ನಿಂತ್ಕೊಂಡಿರ್ತಾರೆ ಎಷ್ಟೊಂದು ಸರಿ. ಆ ಥರ ಆಗುತ್ತೆ. ಇವತ್ತು ಹಂಗೆ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ.